ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಬಾನುಲಿಯ ಭಿತ್ತಿಯಿಂದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಗ್ರಂಥಪಾಲಕ ಹಾಗೂ ಮಾಹಿತಿ ಅಧಿಕಾರಿಗಳಾದ ಕೆ ಶಿವರಾಜ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಪ್ರಿಯ ಕೇಳುಗರೆ, ನಾವು ರೇಡಿಯೋ ಹಚ್ಚಿ ಕಾರ್ಯಕ್ರಮವನ್ನ ಕೇಳ್ತಾ ಇರಬೇಕಾದಾಗ ಹಲವಾರು ಉದ್ಘೋಷಕರ ಮಾತುಗಳನ್ನ ಕೇಳ್ತೀವಿ. ಕಾರ್ಯಕ್ರಮ ಪ್ರಸ್ತುತ ಪಡಿಸಿದವರ ಕೈ ಚಳಕದ ಮೂಲಕ ಯಾರು ಪ್ರಸ್ತುತ ಪಡಿಸಾರ ಅಂತ ಅವರ ಹೆಸರನ್ನ ಕೇಳಿ ತಿಳ್ಕೊಳ್ತೀವಿ. ಸಹಕಾರ, ನೆರವು, ಹಿಂಗ ಸಾಕಷ್ಟು ಜನರ ಹೆಸರುಗಳು ನಿಮ್ಮ ನಾಲಿಗೆಯೊಳಗ ನಲಿದಾಡ್ತಾ ಇರ್ತಾವ. ಆದ್ರ ಆಕಾಶವಾಣಿಯಲ್ಲಿ ತೆರೆ ಮರೆಯ ಹಿಂದುಗಡೆ ನಿಂತುಕೊಂಡು ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಕರ್ಣಗಳಿಗೆ ಆನಂದವನ್ನ ನೀಡಬೇಕು ಅಂತಂದಾಗ ಅದರ ಹಿಂದೆ ಪರಿಶ್ರಮದ ಫಲವನ್ನ ನೀಡುವವರು ಕೆಲವು ವ್ಯಕ್ತಿಗಳು. ಅಂತವರು ಯಾರು ಅಂತಂದ್ರ ಗ್ರಂಥಪಾಲಕರು. ಆಕಾಶವಾಣಿಯ ಕೇಂದ್ರದೊಳಗ ಗ್ರಂಥಪಾಲಕರು ಅನ್ನುವ ಒಂದು ಹುದ್ದೆ ಇದೆ ಅಂತ ಹೇಳಿನೇ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಏನ್ ಅನ್ಕೊಳ್ತಾರೆ, ಗ್ರಂಥಪಾಲಕರು ಅಥವಾ ಲೈಬ್ರರಿಯನ್ ಇದು ಬರೀ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾತ್ರ ಇರ್ತಾವೆ ಅನ್ನೋ ಕಲ್ಪನೆ ಸಾಕಷ್ಟು ಜನರದ. ಆದ್ರೆ ಕೇಳುಗರೆ, ಆಕಾಶವಾಣಿಯಲ್ಲಿ ಮೂಡಿ ಬರುವ ಪ್ರತಿಯೊಂದು ಕಾರ್ಯಕ್ರಮಗಳ ಹಿಂದುಗಡೆ ಅವರ ಪರಿಶ್ರಮದ ಫಲ ಅದ ಅಂತ ಹೇಳಲಿಕ್ಕೆ ನನಗ ಬಹಳಷ್ಟು ಅಭಿಮಾನ, ಹೆಮ್ಮೆ ಅನಿಸ್ತದ. ಹಂಗ ಧಾರವಾಡ ಆಕಾಶವಾಣಿಯಲ್ಲಿ ಕಳೆದ ಸುಮಾರು 30-35 ವರ್ಷಗಳಿಂದ ಇಬ್ಬರು ಗ್ರಂಥಪಾಲಕರು ಅವಿರತವಾಗಿ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾನ ಬಂದು ಇತ್ತೀಚೆಗೆ ಅವರು ನಿವೃತ್ತರಾಗ್ಯಾರ. ಅವ್ರು ಯಾರು ಅಂದ್ರ ಒಬ್ರು ಕೆ ಶಿವರಾಜ್, ಇನ್ನೊಬ್ರು ಜ್ಯೋತ್ಸ್ನಾ ಕುಲಕರ್ಣಿ ಅಂತ ಹೇಳಿ. ಇವರ ಧ್ವನಿಗಳನ್ನ ನೀವು ಕಾರ್ಯಕ್ರಮದ ಕೊನೆಗೆ ಸಹಕಾರ ಅಂತನೋ ನೆರವು ಅಂತನೋ ಇತ್ತೀಚೆಗೆ ಕೇಳ್ತಾ ಬಂದಿರಿ. ಆದ್ರೆ ಇದರ ಮೊದಲು ಅವರ ಶ್ರಮ ಮಾತ್ರ ಇತ್ತೇ ವಿನಃ ಅವರು ಮುಂಚೂಣಿಯಲ್ಲಿ ಅವರ ಹೆಸರು ಬರಲೇ ಇಲ್ಲ. ಆದ್ರೆ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದ ಒಡೆಯರು ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ, ಅಭಿಮಾನ ಅನಿಸ್ತದ. ಕೇಳುಗರೆ, ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಈ ಕಾರ್ಯಕ್ರಮದೊಳಗ ನಾವು ಗ್ರಂಥಾಲಯ ಹಾಗೂ ಮಾಹಿತಿಯ ಅಧಿಕಾರಿಗಳಾದ ಕೆ ಶಿವರಾಜ್ ಅವರೊಂದಿಗೆ ಆಪ್ತ ಮಾತುಕತೆಯನ್ನ ನಿಮ್ಗೆ ಕೇಳಿಸ್ತಾ ಇದ್ದೀವಿ. ನಮಸ್ಕಾರ ಕೆ ಶಿವರಾಜ್ ಅವರು. ನಮಸ್ಕಾರ ಮೇಡಮ್. ಕೆ ಶಿವರಾಜ್ ಅವರು ಧಾರವಾಡ ಆಕಾಶವಾಣಿಯನ್ನ ಯಾವಾಗ ಪ್ರವೇಶ ಮಾಡಿದ್ರಿ, ಏನಂತ ಸೇರ್ಕೊಂಡ್ರಿ, ಈ ಆಕಾಶವಾಣಿನಲ್ಲಿ ಗ್ರಂಥಪಾಲಕ ಆಗಿ ಕೆಲಸ ಮಾಡಬೇಕು ಅನ್ನುವಂತ ಒಂದು ಕನಸೇನಾದ್ರೂ ಕಂಡಿದ್ರಾ, ಹೇಗೆ? ನಿಜ ಹೇಳ್ಬೇಕಂದ್ರೆ ಮೇಡಮ್, ಆಕಾಶವಾಣಿಗೆ ಬರೋದಕ್ಕಿಂತಲೂ ಮೊದಲು ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿದ್ದೆ. ನಾ ಇಂಟರ್ವ್ಯೂ ಕೊಟ್ಟಿದ್ದೆ ಆಕ್ಚುಲಿ ಆಕಾಶವಾಣಿ ದೂರದರ್ಶನ ಸಲುವಾಗಿ. ಬಟ್ ಅದು ಸುಮಾರು 2 ವರ್ಷ ಆಗಿತ್ತದು, ನಾವು ಮರ್ತು ಬಿಟ್ಟಿದ್ದೆವು. ಆಮೇಲೆ ಅದು ನಾವು ಮನೆ ಅಡ್ರೆಸ್ ಕೊಟ್ಟಿರೋದ್ರಿಂದ ಅದು ಲೆಟರ್ ರೀಡೈರೆಕ್ಟರ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಂದಿತ್ತು. ಬಂದಾಗ ಆ ಲೆಟರ್ ನಮ್ದು ಅಲ್ಲ ಅಂತ ಹೇಳಿ ನಾನು ಸುಮಾರು 1 ವಾರ ತಗೊಂಡೇ ಇರಲಿಲ್ಲ ಲೆಟರ್ ಅದು. ಯಾಕಂದ್ರೆ ಆಕಾಶವಾಣಿ ಧಾರವಾಡದಿಂದ ನನಗೆ ಯಾವ ಲೆಟರ್ ಬರ್ತದೆ, ಆಕಾಶವಾಣಿ ಧಾರವಾಡದಿಂದ ನಿಮ್ಗೆ ಲೆಟರ್ ಬಂದಿದೆ ಅಂದ್ರೆ ನಾನು ಆಕಾಶವಾಣಿ ಧಾರವಾಡ ನೋಡಿರ್ಲಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಆಮೇಲೆ ಪೋಸ್ಟ್ ಮ್ಯಾನ್ ಇಷ್ಟು ಹಠವಾದಿ ಇದ್ದನಂದ್ರೆ ದಿನ ಬರೋದು ಈ ಲೆಟರ್ ನಿಮ್ದೇದ ಅಂತ ಹೇಳ. ಆಮೇಲೆ ಒಂದ್ ದಿವ್ಸ ಹೋಲ್ ಬಿಡು ಬಾಳ ಇದು ಮಾಡತಾನ ಅಂತ ಹೇಳಿ ತಗೊಂಡು ತೆಗೆದು ಓಪನ್ ಮಾಡಿ ನೋಡಿದೆ, ಧಾರವಾಡದ್ದು ನನಗೆ ಡೋಜರ್ ಕಳಿಸಿದ್ರು. ಆ ಡೋಜರ್ದಲ್ಲಿ ಆಕಾಶವಾಣಿಯಲ್ಲಿ ಲೈಬ್ರರಿಯನ್ ಆಗಿ ಅಪಾಯಿಂಟ್ಮೆಂಟ್ ಆಗಿತ್ತು. ಆ ಡೋಜರ್ದಲ್ಲಿ ನೀವು ಸಿಗ್ನೇಚರ್ ಮಾಡಿ ಕಳಿಸಬೇಕಂತ ಹೇಳಿ ಕಳಿಸಿದ್ರು ನನಗೆ. ಇದು ನೋಡಿ ಹೌದಲ್ಲ ನಂದೇದ ಅಂತ ಹೇಳಿ, ಅಯ್ಯೋ ನನ್ಗೆ ಅಪಾಯಿಂಟ್ಮೆಂಟ್ ಆಗಿದೆಯಲ್ಲ ಅಂತ ಹೇಳಿ ಮತ್ತ ಪೋಸ್ಟ್ ಮ್ಯಾನ್ ಗೆ 200 ರೂಪಾಯಿ ಕೊಟ್ಟು ಕಳಿಸ್ದಿಲ್ಲ ಅದು. ನೋಡ್ರಿ, ಋಣಾನುಬಂಧ ಅಂದ್ರೆ ಇದು. ಆಮೇಲೆ ಎಲ್ಲಾ ಫಿಲ್ಅಪ್ ಮಾಡಿ ಕಳಿಸಿದೆ. ಆಮೇಲೆ ಆರ್ಡರ್ ಬಂದ್ ನನಗೆ ಮತ್ತೆ ಅಲ್ಲಿಗೆ ಬಂತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಗೆ. ನಾನು ಅಲ್ಲಿಂದು ಇಲ್ಲಿಗೆ ಬಂದೆ, ಅದು ಜುಲೈ 1991. ಅದೇ ಇಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ಆಕಾಶವಾಣಿ ಟೈಮಿಂಗ್ಸ್ ಏನು ಗೊತ್ತಿರಲಿಲ್ಲ. ಆಕಾಶವಾಣಿ ಅಂದ್ರೆ ಯಾವಾಗ್ಲೂ ನಡೀತಾ ಇರ್ತದೆ. ಇಷ್ಟು ಮಾತ್ರ ನಾನು ಮೊದಲಿಂದ ಸಣ್ಣಾಗಿ ನಿಂದಲೂ ಆಕಾಶವಾಣಿ ದೊಡ್ಡ ಅಭಿಮಾನಿ. ನಾನು ಸುಮಾರು 7th ಕ್ಲಾಸ್ ಇದ್ದಾಗ ಒಂದು ಬುಷ್ ರೇಡಿಯೋ ತಗೊಂಡಿದ್ದೆ ನಾನು. ಅದು ನಮ್ಮ ಮನೆಗೆ ಇವ್ರು ಓದೋದಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಎಷ್ಟು ಸಲ ಅದು ಮಾಚಿ ಬೇರೆದವರೇ ಮಾದ್ರು ಮತ್ತೆ ಅದೇ ಜಾಸ್ತಿ ದುಡ್ಡು ಕೊಟ್ಟು ಅದೇ ರೇಡಿಯೋ ತರ್ತಿದ್ದೆಲ್ಲ ಅದು. ಅವಾಗಿಂದ ರೇಡಿಯೋ ಸಿಕ್ಕಾಪಟ್ಟೆ ಶಿಬಾಕ ಆಮೇಲೆ ಬಿನಕಮಾಲ ಸಿಕ್ಕಾಪಟ್ಟೆ ನಾಟಕಗಳು ಕೇಳ್ತೇವೆ. ಗುಲ್ಬರ್ಗ ಸ್ಟೇಷನ್ ಬರ್ತಿತ್ತು ಅದು ನಮಗೆ. ನಾವು ಸಿಕ್ಕಾಪಟ್ಟೆ ಶಿರಹಟ್ಟಿ ಅವ್ರ ನಾಟಕ, ಸಾದಾರ್ ಅವ್ರದ್ದೆಲ್ಲ ನಾಟಕಗಳು, ಸಾಕಷ್ಟು ರೇಡಿಯೋ ಹುಚ್ಚ ಬಾಳ ನಮ್ಗೆ ಅವಾಗ. ಬಟ್ ರೇಡಿಯೋದಾಗೆ ಕೆಲಸ ಮಾಡ್ತೀನಿ ಅನ್ನೋದು ಮಾತ್ರ ಕಲ್ಪನೆನೂ ಇರಲಿಲ್ಲ ನನಗ. ಅದು ಕನಸು ಮನಸ್ಸಿನಲ್ಲಿ ನಾ ನಂಬಿರ್ಲಿಲ್ಲ ಅದು. ನೋಡ್ರಿ, ಅಚಾನಕ್ ಆಗಿ ಬಂದ ಒಂದು ಅದೃಷ್ಟ ಅಂತ ಹೇಳಿ ಹೇಳ್ಬೋದು. ಈಗ ಶಿವರಾಜ್ ಅವರು ತಾವು ಮೂಲತಃ ಎಲ್ಲಿ ಅವರು? ಮೂಲತಃ ನಮ್ದು ಬಸವ ಕಲ್ಯಾಣ ತಾಲೂಕ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕ ಕೇಳಗಿ ಎಂಬ ಗ್ರಾಮದಾಗ ರೀ. ಒಂದು ಸಣ್ಣ ಹಳ್ಳಿ ಕೇಳಗಿ.
ಅಲ್ಲಿ ಶಿಕ್ಷಿತರು ಬಹಳ ಕಡಿಮೆ. ನಾವು ಹಾರ್ಡ್ಲಿ ನಾವು ಓದೋ ಟೈಮ್ ನಲ್ಲಿ ಒಂದ್ 3-4 ಜನ ಮಾತ್ರ ಓದಿದ್ದೆವು. ಬಹಳ ಜನ ಎಜುಕೇಶನ್ ಇರ್ಲಿಲ್ಲ ಬಹಳ ಜನದು. ನಾವು ಮಾತ್ರ ನಮ್ಮ ಮನೆಗೆ ಹೇಗೋ ಮಾಡಿ ಕಲ್ಸ್ಬೇಕಂತ ಹೇಳಿ ನಮ್ಗೆ 7th ಕ್ಲಾಸ್ ಮುಗಿದ ತಕ್ಷಣ ಊರ್ ಬಿಟ್ಟು ದೂರ ಕಳಿಸ್ಬಿಟ್ಟಿದ್ರು. ನಮ್ಗೆ ಊರಾಗಿದ್ರು ಓದೋದಿಲ್ಲ ಇವರು. ಹಂಗಾಗಿ ತಮ್ಮ ಮಾಸ್ಟರ್ಸ್ ಇನ್ ಲೈಬ್ರರಿ ಸೈನ್ಸ್ ಎಲ್ಲಿ ಮಾಡ್ಕೊಂಡ್ರಿ? ಗುಲ್ಬರ್ಗ ವಿಶ್ವವಿದ್ಯಾಲಯ. ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ನೀವು ಬೆಂಗಳೂರಲ್ಲಿ ಕೆಲ್ಸಕ್ಕಿದ್ರಿ. ನಂತರ 1991ರಲ್ಲಿ ಧಾರವಾಡ ಆಕಾಶವಾಣಿಗೆ ಗ್ರಂಥಪಾಲಕರಾಗಿ ಸೇರ್ಕೊಂಡ್ರಿ. ಸುಮಾರು ಎಷ್ಟು ವರ್ಷಗಳ ಕಾಲ ಸೇವೆಯನ್ನ ಆಕಾಶವಾಣಿನಲ್ಲಿ ಮಾಡಿದ್ರಿ? 35 ವರ್ಷಗಳ ಕಾಲ ಆಕಾಶವಾಣಿಗೆ ಸೇವೆ ಸಲ್ಲಿಸಿದ್ದೇವ್ರಿ. ಬಟ್ ನಮಗ್ ಬಹಳ ಅಂದ್ರೆ ಇಲ್ಲಿ ಕೆಲಸ ಮಾಡೋದ್ರ ಎಷ್ಟು ಒಂದು ತೃಪ್ತಿ ಇತ್ತು ಇಲ್ಲಿ ನಮ್ಗೆ. ನಾವು ನಿಜವಾಗ್ಲೂ ನಾವು ಈ ಕೆಲಸ ನಮ್ಗೆ ಈ ರೀತಿ ಮ್ಯಾನೇಜ್ಮೆಂಟ್ ನಾವು ನೋಡಿರ್ಲಿಲ್ಲ. ಯಾಕಂದ್ರೆ ಜಾಸ್ತಿ ಲೈಬ್ರರಿಗಳಂದ ತಕ್ಷಣ ಗ್ರಂಥಗಳು ಪುಸ್ತಕಗಳು ಅದನ್ನೇ ಜಾಸ್ತಿ ಜನ ತಿಳ್ಕೊಂಡಿರ್ತಾರೆ. ಹೌದು. ನಾವಿಲ್ಲಿ ಬಂದೆಲ್ಲ ಒಂದು ಸ್ಪೆಷಲೈಸ್ಡ್ ಒಂದು ಗ್ರಾಮ್ಫೋನ್ ರಿಕಾರ್ಡ್ಸ್, ಟೇಪ್ಸ್, ಮ್ಯಾಗ್ನೆಟಿಕ್ ಟೇಪ್ಸ್, ಡಿಸ್ಕ್, ಸಿಡೀಸ್, ಆಮೇಲೆ ಇವು ಪ್ಲೇಯರ್ಸ್ ಇವೆಲ್ಲ ನೋಡಿ ನಮ್ಗೆ ಇದು ಒಂಥರ ಏನೋ ಹೊಸದಿದೆಯಲ್ಲ ಅಂತೇಳಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನಾವು ಆಕ್ಚುಲಿ ಕಲ್ತು. ಅಂದ್ರೆ ನಮ್ಮ ಹಿಂದೆ ಇದ್ದಂತ ಸೀನಿಯರ್ಸ್ ಗಳೆಲ್ಲ ಚೆನ್ನಾಗಿದ್ರು, ನಮ್ಗೆಲ್ಲ ಸುಮಾರು ಹೆಲ್ಪ್ ಮಾಡಿ ಪ್ರತಿಯೊಂದು ಕೆಲಸವನ್ನು ನಮ್ಗೆ ಕಲಿಸಿದ್ರು ಅವ್ರು. ಹಿಂಗಾಗಿ ಆಕ್ಚುಲಿ ನಾವು ಬರೋದಕ್ಕಿಂತ ಮೊದಲು ಕೆಂಡದ ಮಠ ಅಂತಿದ್ರು, ಆಮೇಲೆ ಬೆಂಗೇರಿಯವರು ಇದ್ರು. ನಾವು ಬಂದಿದ್ದು ಕೆಂಡದ ಮಠದ ಜಾಗದಲ್ಲೇ ನಾ ಬಂದಿದ್ದು ಇಲ್ಲಿಗೆ. ಮತ್ತ ಅವ್ರು ಬಂದಾಗ ಇಲ್ಲಿ ಡ್ಯೂಟಿ ಆಫೀಸರ್ ಆಗಿದ್ರು. ಅವ್ರು ಇರೋದ್ರಲ್ಲಿಂದ ನಮ್ಗೆ ಬಹಳ ಅನುಕೂಲ ಆಯ್ತ್ರಿ. ಯಾಕಂದ್ರೆ ಅವ್ರು ಮಾಡಿದ್ದಂತ ಕೆಲಸವನ್ನ ನಮ್ಗೆ ಹೊಸದಾಗಿ ಬಂದಿದ್ದೇವೆ, ನಮ್ಗೆಲ್ಲ ಪ್ರತಿಯೊಂದು ಅವ್ರು ಕಲಿಸ್ಕೊಟ್ಟಿದ್ರು. ಈಗ ಶಿವರಾಜ್ ಅವರ ಅಂದ್ರೆ 35 ವರ್ಷಗಳ ಕಾಲ ನಿಮ್ಮ ಸೇವೆ ಧಾರವಾಡ ಆಕಾಶವಾಣಿನಲ್ಲೇ ಆಯಿತು. ಹೌದ್ರಿ ಮೇಡಮ್, ಆಕಾಶವಾಣಿ ಧಾರವಾಡ, ಬೇರೆ ಎಲ್ಲೂ ಹೋಗ್ಲಿಲ್ಲ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಅವಾಗೆಲ್ಲ ಟೇಪು ಸ್ಪೂಲ್ಗಳ ಕಾಲ, ಗ್ರಾಮಾಫೋನ್ಗಳ ಕಾಲ ಅಂತಂದ್ರೆ ಆಗಿನಿಂದ ನೀವು ನೋಡ್ಕೊಂಡ್ ಬಂದು ಇವತ್ತು ಸಂಪೂರ್ಣವಾಗಿ ನಾವು ಡಿಜಿಟಲೀಕರಣದೊಳಗಿದ್ದೀವಿ. ಅಂದ್ರೆ ಕಂಪ್ಯೂಟರೈಸ್ಡ್ ರೆಕಾರ್ಡಿಂಗಿನ ಹಂತಕ್ಕೆ ನಾವು ಮುಟ್ಟಿದೀವಿ. ಅಂದ್ರೆ ಇದೊಂದು ದೊಡ್ಡ ಒಂದು ಯಾತ್ರೆನೇ ಅಂತ ಹೇಳ್ಬೇಕು ನಾವು. ದೊಡ್ಡ ಇದು ಯಾತ್ರೆ ಅನ್ನೋದಕ್ಕಿಂತಲೂ ಒಂದು ಸಮುದ್ರ ಅಂತ ಹೇಳ್ಬಹುದು. ಹೌದು. ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಮ್ದು ವಿವಿಧ ಭಾರತಿ ಇಲ್ಲಿಂದ ಬ್ರಾಡ್ಕಾಸ್ಟ್ ಆಗ್ತಿತ್ತು, ವಿವಿಧ ಭಾರತಿ ಧಾರವಾಡದಿಂದ. ಇದ್ರದ ಟೇಪ್ಗಳೆಲ್ಲ ಬಾಂಬೆ ವಿವಿಧ ಭಾರತಿಲಿಂದ ಪ್ರತಿ ದಿವಸ ಬರ್ತಿದ್ವಿ. ಹೌದ್ರಿ. ಒನ್ ಡೇ ಬ್ರಾಡ್ಕಾಸ್ಟ್ ಶೆಡ್ಯೂಲ್ ಪೂರ ಇಡೀ ಮಾರ್ನಿಂಗ್ ಟು ರಾತ್ರಿ 11 ತನ ಏನಿದಾವಲ್ರಿ 18 ಟೇಪ್ಗಳು ಅಲ್ಲಿಂದ ಅವ್ರು ಡಿಸ್ಪ್ಯಾಚ್ ಕಳಿಸ್ತಿದ್ರು. ನಾವು ಪೋಸ್ಟ್ ಆಫೀಸ್ ಕಳಿಸಿ ತರಿಸ್ತಿದ್ದೆವು. ತಂದು ಚೆಕ್ ನಾವು ಫಸ್ಟ್ ಎಲ್ಲಾ ಚೆಕ್ ಮಾಡಿ ಕರೆಕ್ಟ್ ಅದಾವಿಲ್ಲೋ ಅಥವಾ ಸ್ಪೂಲ್ ಹೊಡೆದ್ರೆ ಹಾಕಕ್ ಬರೋದಿಲ್ಲ ಅದೆಲ್ಲ ಚೆಕ್ ಮಾಡ್ಕೊಳ್ತಿದ್ವಿ ನಾವು ಫಸ್ಟ್. ಅವು ಆದ ನಂತರ ಡ್ಯೂಟಿ ರೂಮ್ ಕೊಡ್ತಿದ್ದೆವು ನಾವು. ಡ್ಯೂಟಿ ಆಫೀಸರ್ಗಳು ಒಂದ್ಸಲ ಚೆಕ್ ಮಾಡ್ಕೊಳ್ತಿದ್ರು, ಆಮೇಲೆ ಮತ್ತೆ ಅನೌನ್ಸರ್ಗಳು ಒಂದ್ಸಲ ಚೆಕ್ ಮಾಡ್ಕೊಳ್ತಿದ್ರಿ ಬ್ರಾಡ್ಕಾಸ್ಟ್ ಕಿಂತ ಮೊದಲು. ಇದು ಡೈಲಿ ಪ್ರೊಸೆಸ್ ಕೆಲಸ ರೀ, ಡೈಲಿ ಕೆಲಸ ಇದು. ಸುಮಾರು ಹೀಗೆ ಬರ್ತಾ ಇರ್ತೀವಿ. ಅದ್ರ ಸಲುವಾಗಿ ನಾವು ಆಫೀಸ್ ಗಾಡಿನೇ ಇಟ್ಬಿಟ್ಟಿದ್ದೆವು, ಡೈಲಿ ಹೋಗೋದು ತರೋದು. ಆ ಬಂದಂತ ಟೇಪ್ ಗಳನ್ನು ಅದೇ ದಿನ ಚೆಕ್ ಮಾಡೋದು, ಬ್ರಾಡ್ಕಾಸ್ಟ್ ಮಾಡೋದು. ಅದಲ್ದೇನೆ ನಮ್ದು ಪ್ರೈಮರಿ ಚಾನಲ್ ಧಾರವಾಡ ಸ್ಟೇಷನ್ ಅಂತೇಳಿ ನಮ್ದೇ ಆದಂತ ರೆಕಾರ್ಡಿಂಗ್ಸ್ ಅಂದ್ರೆ ಟೇಪ್ಸ್, ಡಿಸ್ಕ್, ಅವು ಟೈಮ್ ಟೇಬಲ್ ಪ್ರಕಾರ ಯಾವ ರೀತಿ ಹೋಗ್ತಾವ ಆ ರೀತಿ ನಾವು ಡ್ಯೂಟಿ ರೂಮ್ ಇಶ್ಯೂ ಮಾಡ್ತಿದ್ದೆವು, ಅವು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ರು. ಬಟ್ ದೊಡ್ಡ ಟಾಸ್ಕ್ ಅಂದ್ರೆ ನಮ್ಗೆ ವಿವಿಧ ಭಾರತಿ ಬಾಂಬೆದ್ರಿ. ಆ ಟೇಪ್ಸ್ ಗಳು ತಂದು ಪ್ರತಿ ದಿನಾನು ಮಾಡ್ಬೇಕಾದ ಕೆಲಸ ನಾವ್ರಿ. ಪ್ರತಿ ದಿನ ಅದು ಫುಲ್ ತರಬೇಕು, ಚೆಕ್ ಮಾಡ್ಬೇಕು. ಕ್ಯೂಶೀಟ್ ಇರ್ತಿತ್ತು, ಕ್ಯೂಶೀಟ್ ಚೆಕ್ ಮಾಡ್ಬೇಕು, ಅದನ್ನು ಮತ್ತೆ ಪ್ಯಾಕ್ ಮಾಡ್ಬೇಕು, ಮತ್ತೆ ತಿರುಗಿ ಕಳಿಸ್ಬೇಕ್ರಿ. ಅವು ಆಫ್ಟರ್ ಬ್ರಾಡ್ಕಾಸ್ಟ್ ಅವು ಎಲ್ಲಾ ಸ್ಪೂಲ್ ಗಳನ್ನ ಎಲ್ಲಾ ಪ್ರೋಗ್ರಾಮ್ ತಿರುಗಿ ಕಳಿಸ್ಬೇಕು. ಅದ್ರಲ್ಲಿ ನೆಕ್ಸ್ಟ್ ಮತ್ತೆ ಬೇರೆ ಪ್ರೋಗ್ರಾಮ್ ಮಾಡಿ ಅವ್ರು ಮತ್ತೆ ನೆಕ್ಸ್ಟ್ ಕಳಿಸ್ತಿದ್ರು. ಅಂದ್ರೆ ಇದು ದಿನನಿತ್ಯದ ಕೆಲಸ ರೀ, ಅದು ಇಷ್ಟು ದೊಡ್ಡದಾಗಿ ಇತ್ತು. ಹೌದು. ಈಗ ಶಿವರಾಜ್ ಅವರ ತಾವು ಮಾತಾಡ್ತಾ ಹೇಳಿದ್ರಿ ಈ ಟೇಪು ಮತ್ತೆ ಸ್ಪೂಲ್ಗಳು ಅಂತ, ಮತ್ತೆ ಗ್ರಾಮಾಫೋನು ಪ್ರತಿನಿತ್ಯ ಪ್ರಸಾರಕ್ಕಾಗಿ ಏನೆಲ್ಲ ಕಾರ್ಯಕ್ರಮಗಳು ಶೆಡ್ಯೂಲ್ ಆಗಿರ್ತಿತ್ತು ಅದನ್ನು ಅಷ್ಟು ಪ್ರಸಾರಕ್ಕೆ ಮೆಟೀರಿಯಲ್ ಅನ್ನ ಕೊಡುವುದೇ ಮುಖ್ಯವಾದ ಕೆಲಸ ತಮ್ಮದು. ಅಂದ್ರೆ ಪುಸ್ತಕದ ಲೈಬ್ರರಿ ಬೇರೆ, ಟೇಪು ಮತ್ತೆ ಕಾರ್ಯಕ್ರಮಗಳ ಲೈಬ್ರರಿ ಬೇರೆ ಆಗಿದೆ. ಅಂದ್ರೆ ನಮ್ಮಲ್ಲಿ ಪುಸ್ತಕಗಳು ರೆಫರೆನ್ಸ್ ಲೈಬ್ರರಿ ನಮ್ದು ಆಕ್ಚುಲಿ. ಅಂದ್ರೆ ಕಾರ್ಯಕ್ರಮ ಅಧಿಕಾರಿಗಳಿಗೆ ಅಥವಾ ಕಾರ್ಯಕ್ರಮ ಮಾಡತಕ್ಕಂಥವ್ರಿಗೆ ಏನೇನು ಬೇಕು ಅವ್ರಿಗೆ ಬೇಕಾದಂತ ಮಾಹಿತಿಯನ್ನು ಕೊಡೋ ಸಲುವಾಗಿ ಇದ್ದಂತ ರೆಫರೆನ್ಸ್ ಲೈಬ್ರರಿ ನಮ್ದು. ಅಂದ್ರೆ ಆಕಾಶವಾಣಿಗೆ ಸಂಬಂಧಪಟ್ಟಂಗೆ. ಅದಲ್ಲದೆ ಇವನ್ ಹೊರಗಡೆನವ್ರು ಕೂಡ ಸಾಕಷ್ಟು ಜನ ರೆಫರೆನ್ಸ್ ತಗೊಳ್ತಿದ್ರು ನಮ್ಮ ಲೈಬ್ರರಿದು. ಆಮೇಲೆ ಹೆಚ್ಚು ನಾವು ಆ ಟೈಮ್ ನಲ್ಲಿ ಫ್ಯೂಚರ್ ಅಲ್ಲಿ, ಡ್ರಾಮಾ ಅಲ್ಲಿ, ಮಕ್ಕಳ ಕಾರ್ಯಕ್ರಮಗಳಲ್ಲಿ ಅಥವಾ ಭಾವಗೀತೆಗಳಲ್ಲಿ ಯಾವುದೇ ರೀತಿ ಮಾಹಿತಿ ಬೇಕಾದ್ರೆ ನಾವು ಕಾರ್ಯಕ್ರಮ ಅಧಿಕಾರಿಗಳಿಗೆ ಅಥವಾ ಕಾರ್ಯಕ್ರಮ ನಿರ್ವಾಹಕರಿಗೆ ಎಲ್ಲರಿಗೆ ಅದನ್ನ ಕೊಡ್ತಿದ್ದೆವು. ಆಮೇಲೆ ಪೇಪರ್ ಕ್ಲಿಪ್ಪಿಂಗ್ಸ್ ಮುಂತಾದವು. ಅಂದ್ರೆ ಅವ್ರಿಗೆ ಬೇಕಾದಂತ ಮಾಹಿತಿಯನ್ನು ನಾವು ಗ್ರಂಥಾಲಯ ಅಂದ್ರೆ ಬುಕ್ ಲೈಬ್ರರಿಯಿಂದ ನಾವು ಪ್ರೊವೈಡ್ ಮಾಡ್ತಿದ್ದೆವು. ಅದಾಗಿ ಅವ್ರ ಕಾರ್ಯಕ್ರಮವನ್ನ ರೆಡಿ ಮಾಡಿದ್ಮೇಲೆ ಆ ಕಾರ್ಯಕ್ರಮಗಳನ್ನ ಪ್ರಸಾರಕ್ಕೆ ಕಳಿಸುವಂತಹ ವ್ಯವಸ್ಥೆ ನಿಮ್ದು. ಪ್ರಸಾರ ಆದ್ಮೇಲೆ ಮತ್ತೆ ಲೈಬ್ರರಿಗೆ ಮರಳಿ ಬರಬೇಕು. ಕೊಟ್ಟಿದ್ದು ಎಲ್ಲ ಟೇಪ್ಗಳು ಸರಿ ಬಂದಾವೋ ಇಲ್ಲೋ ಅದನ್ನ ಲೆಕ್ಕ ತಗೊಳ್ಳೋದು ಕೂಡ ತಮ್ಮ ಒಂದು ಮುಖ್ಯ ಕೆಲಸ ಆಗಿತ್ತು.
ನಾವು ಡೈಲಿ ಎಷ್ಟು ಪ್ರೋಗ್ರಾಮ್ ಕೊಡ್ತೇವ್ರಿ ಅಷ್ಟು ಪ್ರೋಗ್ರಾಮ್ ನಾವು ಅಂದ್ರೆ ಬರ್ಕೊಳ್ತಿದ್ದೇವ್ ನಾವು ಏನ್ ಪ್ರೋಗ್ರಾಮ್ ಕೊಡ್ತಾ ಇದ್ದೇವೆ ಬ್ರಾಡ್ಕಾಸ್ಟ್ ಗೆ. ನೆಕ್ಸ್ಟ್ ಮಾರ್ನಿಂಗ್ ಬಂದ ತಕ್ಷಣ ನಿನ್ನೆ ಆದಂತ ಪ್ರೋಗ್ರಾಮ್ ಗಳನ್ನೆಲ್ಲ ಮತ್ತೆ ರಿಟರ್ನ್ ತಗೊಳ್ತಿದ್ದೇವೆ ನಾವು. ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಹೀಗೆ ಡೇಟ್ ವೈಸ್ ನಾವು ಚೆಕ್ ಮಾಡಿದ್ದೇವೆ, ಈ ಡೇಟಿಗೆ ಇದು ಇದು, ಈ ಡೇಟಿಗೆ ಈ ಡೇಟಿಗೆ ಅಂತ ಹೇಳಿ. ಅದೆಲ್ಲ ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಿದ್ದೆವು. ಯಾವ ರೀತಿ ಕ್ಯೂ ಶೀಟ್ ಇರ್ತದ ಆ ರೀತಿ ಆ ಪ್ರೋಗ್ರಾಮ್ ಗಳನ್ನು ನಾವು ಕೊಡೋದು. ಈಗ ಶಿವರಾಜ್ ಅವರೇ, ಹಿಂಗೆ ಕಾರ್ಯಕ್ರಮಗಳನ್ನ ಕೊಡುವುದರ ಜೊತೆಗೆ ಬೇಕಾದಂತ ಚಲನಚಿತ್ರ ಗೀತೆಗಳಾಗ್ಲಿ, ಭಾವಗೀತೆಗಳು, ಭಕ್ತಿ ಗೀತೆಗಳು ಇದನ್ನು ಕೂಡ ನೀವು ಪ್ರಸಾರಕ್ಕೆ ಅಣಿಗೊಳಿಸ್ತಿದ್ರಿ. ಹಂಗಾಗಿ ಸಾಕಷ್ಟು ಇಷ್ಟ ಅದನೋ ಇಲ್ಲೋ ಚಲನಚಿತ್ರ ಗೀತೆಗಳನ್ನ ಕಿವಿ ಮೇಲೆ ಬಿದ್ದು ಅವನ್ನ ಶೆಡ್ಯೂಲ್ ಮಾಡುದು ಹಾಕುವುದು ಮಾಡ್ತಿದ್ರಿ. ಹಂಗೆ ನಿಮ್ಮ ಕಿವಿ ಮೇಲೆ ಇಷ್ಟಪಟ್ಟಂತ ಕನ್ನಡದ ಗೀತೆ ಯಾವುದು? ಸಾಕಷ್ಟು ಫಿಲಿಮ್ಸ್ ಅಂದ್ರೆ ಸಾವಿರಾರು ಫಿಲಿಮ್ಸ್ಗಳು, ಹಿಂದಿ, ಕನ್ನಡ, ಮರಾಠಿ ಸಿಕ್ಕಾಪಟ್ಟೆ. ಯಾಕಂದ್ರೆ ನೆನಪು ಇರೋದು ಸ್ವಲ್ಪ ಕಡಿಮೆ, ಜಾಸ್ತಿ ಅವರ ಅಂದ್ರೆ ನಾನು ಆಕ್ಚುಲಿ ಎಲ್ಲಿಂದ ಬಂದವರು ಫಿಲಿಂ ನಂದು ಕೆಂಪಾದವು ಅದು ನಿಮ್ಮ ಇಷ್ಟದ ಗೀತೆ. ಅದನ್ನ ಶೆಡ್ಯೂಲ್ ಮಾಡಿ ಪ್ರಸಾರಕ್ಕೆ ಕೊಡುವಾಗ ಒಂದು ತರ ಖುಷಿ ಕೊಡುವಂತಹ ಗೀತೆ. ಆ ಗೀತೆಯನ್ನ ಕೇಳೋಣ ಅಲ್ಲ. ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ, ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು. ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂಥ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿದು ಹೋದಾಗ ಪಚ್ಚಯಾತನೆಯಂಥ, ಭೂಮಿಯು ಎಲ್ಲಾನು ಕೆಂಪಾದವು, ನನಗಾಗ ಕೆಂಪಾದವು. ಈಗ ಶಿವರಾಜ್ ಅವರ ಸಾಕಷ್ಟು ನಮ್ಮ ಧಾರವಾಡ ಆಕಾಶವಾಣಿ ಅಂದ್ರೆ ಹಿರಿಯ ಕಿರಿಯ ಕಲಾವಿದರು, ಬೇರೆ ಬೇರೆ ಕ್ಷೇತ್ರದವರು, ಮಹಾನ್ ವ್ಯಕ್ತಿಗಳು, ವಿಜ್ಞಾನಿಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ದಿಗ್ಗಜರು ಈ ಆಕಾಶವಾಣಿಗೆ ಭೇಟಿ ಕೊಟ್ಟಾರೆ. ಇವರನ್ನೆಲ್ಲ ಭೇಟಿ ಮಾಡುವಂತ ಅವಕಾಶ ಕೂಡ ತಮಗ ಒದಗಿ ಬಂದಿತ್ತು. ಯಾರನ್ನಾದ್ರೂ ನೆನಪಿಸ್ಕೊಳ್ಬಹುದಾ? ನಾವು ಒಂದ್ಸಲ ಪರ್ವೀನ್ ಸುಲ್ತಾನ, ಹಿರಿಯ ಹಿಂದಿ ಕ್ಲಾಸಿಕಲ್ ಆರ್ಟಿಸ್ಟ್, ಆಮೇಲೆ ಎನ್ ರಾಜಮ್ ಅವರು ಬಂದಿದ್ರು. ಆಮೇಲೆ ಸಾಕಷ್ಟು ಜನ ಬರ್ತಿದ್ರು, ಮಾತಾಡ್ತಿದ್ದೆವು, ನೋಡ್ತಿದ್ದೆವು. ಅವ್ರಿಗೆ ನೋಡಿ ನಾವು ಆರ್ಟಿಸ್ಟ್ ಗಳಿಗೆ ನೋಡೋ ಎಂತ ಆರ್ಟಿಸ್ಟ್ ಗಳಪ್ಪ, ಅದು ಒಂದು ನಮ್ದೊಂದು ಸುದೈವ. ಅದು ಅಂತೆಲ್ಲ ಆರ್ಟಿಸ್ಟ್ ಗಳಿಗೆ ನಾವು ನೋಡಿದ್ದೆವು. ಅದು ನಾವು ಆಕಾಶವಾಣಿ ಮಾತ್ರ ಸಾಧ್ಯ. ಖಂಡಿತ. ಈಗ ನೀವು ಇದೇ ಗ್ರಂಥಪಾಲಕರಾಗಿ ಬೇರೆ ಯಾವುದೋ ಶೈಕ್ಷಣಿಕ ಸಂಸ್ಥೆಗೆ ಹೋಗಿದ್ರೆ ಇಂತ ಅವಕಾಶ ಸಾಧ್ಯನೇ ಇರ್ಲಿಲ್ಲ. ಈಗ ಇದರ ಜೊತೆಗೆ ಶಿವರಾಜ್ ಅವರ ಆಗಿನ ಕಾಲದಲ್ಲಿ ಅಂದ್ರೆ ನೀವು 35 ವರ್ಷಗಳ ಹಿಂದಕ್ಕೆ ನಾವು ಹೋದ್ರೆ ಎಲ್ಲ ನೇರ ಪ್ರಸಾರಗಳೇ ಜಾಸ್ತಿ ರೀ. ನೇರ ಪ್ರಸಾರ ಇರೋದ್ರಿಂದ ಸಾಕಷ್ಟು ಪ್ರೋಗ್ರಾಮ್ಗಳು ನಾವು ಮಿಸ್ ಮಾಡ್ಕೊಂಡಿದ್ದೇವೆ ಪ್ರಿಸರ್ವ್ ಮಾಡಕ್ಕೆ. ಯಾಕಂದ್ರೆ ನೇರ ಪ್ರಸಾರ ಅಂದ್ರೆ ಏರ್ದಾಗ ಹೋಗಿ ಬಿಡ್ತಿತ್ತು, ಬಟ್ ನಾವು ಪ್ರಿಸರ್ವ್ ಮಾಡಕ್ ಅವಕಾಶ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಪ್ರೋಗ್ರಾಮ್ಗಳು ನಾವು ಪ್ರಿಸರ್ವ್ ಮಾಡಿಲ್ಲ, ಬಹಳಷ್ಟು ಹಳೆ ಪ್ರೋಗ್ರಾಮ್ಗಳು. ಬಟ್ ಆಫ್ಟರ್ ಏನ್ ಮಾಡಿದ್ರು, ಈಗ ನಾವು ಬಂದ್ಮೇಲೆ ಏನೈತ್ರಿ, ಈ ಟೇಪ್ ನಲ್ಲಿ ರೆಕಾರ್ಡಿಂಗ್ ಮಾಡೋದ್ರಲ್ಲಿಂದ ನಾವು ಸ್ಪೆಷಲಿ ನಾವು ಬಂದ್ಮೇಲೆ ಆ ಟೇಪ್ ಗಳನ್ನ ಇರೇಜ್ ಮಾಡ್ಬಿಡ್ತಾನೆ ಇರಲಿಲ್ಲ. ನಾವು ಆದಷ್ಟು ಪ್ರಿಸರ್ವ್ ಮಾಡಿದ್ದೆವು. ಹೀಗಾಗಿ ನಮ್ಮಲ್ಲಿ ಚೈನ್ ಬುಕ್ಕಿಂಗ್ ಅಂತಿತ್ರಿ ಮೊದಲು. ಕ್ಲಾಸಿಕಲ್ ಮ್ಯೂಸಿಕ್ ನಲ್ಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಅದೆಲ್ಲ ಬೇರೆ ಬೇರೆ ಸ್ಟೇಷನ್ ಬೇರೆ ಬೇರೆ ಆರ್ಟಿಸ್ಟ್ ಬರ್ತಿದ್ರು. ಅವ್ರದ್ದು ರೆಕಾರ್ಡಿಂಗ್ ಗಳನ್ನು ಒಂದು ಇರೇಜ್ ಮಾಡಿಲ್ಲ, ನಾವು ಪ್ರತಿಯೊಂದು ಪ್ರಿಸರ್ವ್ ಮಾಡಿದ್ವಿ. ಹೀಗಾಗಿ ನಮ್ಮ ಆಕ್ಚುಲಿ ನಾವು ಸೌತ್ ಇಂಡಿಯಾದಲ್ಲಿ ಹಿಂದೂಸ್ತಾನಿ ಸಂಗೀತದ ಒಂದು ಅಸೆಟ್ ಮಾಡಿಟ್ಟಿದ್ದೇವೆ ಆಕಾಶವಾಣಿ ಧಾರವಾಡ ನಾವು. ನೋಡ್ರಿ, ಅದಕ್ಕೆ ನಾನು ನಿಮಗೆ ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ದೆ, ಧ್ವನಿ ಮುದ್ರಣ ಭಂಡಾರದ ಶ್ರೀಮಂತರು ನೀವು ಅಂತ ಹೇಳಿ. ಈಗ ಶಿವರಾಜ್ ಅವರು, ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ ಶುರು ಆಗಿದ್ದು 1950 ಜನವರಿ 8. ಆವಾಗಿನಿಂದ ಇವತ್ತಿನ ತನಕ ಸಾಕಷ್ಟು ಕಾರ್ಯಕ್ರಮಗಳಾಗ್ಯಾವ, ಸಾಕಷ್ಟು ದಿಗ್ಗಜರು ಬಂದ್ ಹೋಗ್ಯಾರ. ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ ಎಷ್ಟು ನಮ್ಮ ಶ್ರೀಮಂತಿಕೆ ಇದೆ
ಇದೆ ಅಂತ ಹೇಳ್ತೀರಿ? ಸ್ಪೆಷಲಿ ಆಕಾಶವಾಣಿ ಧಾರವಾಡದ್ರಿ. ನಮ್ಮಲ್ಲಿ ಎಷ್ಟು ಜನ ಬಂದು ಹೋಗಿದಾರೆ ಅಂದ್ರೆ ಎಂ ವಿಶ್ವೇಶ್ವರಯ್ಯರ ಧ್ವನಿ ಇದೆ ನಮ್ಮಲ್ಲಿ, ಆಮೇಲೆ ಪುಟ್ಟಪ್ಪ ಅವ್ರದಿದೆ, ಜಿ ಎಸ್ ಶಿವರುದ್ರಪ್ಪ ಅವ್ರದಿದೆ, ಶಿವರಾಮ್ ಕಾರಂತ್ ಅವ್ರು ಇದಾರೆ. ಸಾಕಷ್ಟು ಜನ ಹೆಸರು ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಜನ ನಮ್ಮಲ್ಲಿ ಆಕಾಶವಾಣಿಗೆ ಬಂದು ಹೋಗಿದ್ದಾರೆ. ಯು ಆರ್ ಅನಂತಮೂರ್ತಿ ಅವ್ರು ಬಂದಿದ್ದಾರೆ. ಸಾಕಷ್ಟು ಜನ ರೀ, ಅವ್ರ ಧ್ವನಿಗಳನ್ನ ನಾವು ಕೇಳೇ ನಾವು ಖುಷಿ ಪಟ್ಟಿದ್ದೆವು. ಹೌದು, ನೋಡ್ಲಿಕ್ಕೆ ಆಗದೆ ಇದ್ರು ನಾವು ಇವ್ರ ಧ್ವನಿ ಹಿಂಗಿತ್ತು ಅಂತ. ಹೌದ್ರಿ, ಅಂದ್ರೆ ಎಷ್ಟೋ ನಾವು ಹೇಳಕ್ ಆಗುದಿಲ್ಲ, ನಮ್ಗೆ ನೆನಪು ಇರೋದಿಲ್ಲ ಅಷ್ಟು ಹೆಸರುಗಳು. ಬಟ್ ಅವ್ರದೆಲ್ಲ ನಾವು ಲಿಟ್ರಲಿ ನಾವು ಅದು ಪ್ಲೇ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೇವೆ, ಕಂಪ್ಯೂಟರ್ ಡಿಜಿಟಲೈಸ್ ಮಾಡಿದ್ದೇವಲ್ಲ, ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಈ ನಾಯಿ ಕೇಳಿ ಪ್ರಿಸರ್ವ್ ಮಾಡಿದ್ದೇವ್ರಿ. ಎಲ್ಲಕ್ಕಿಂತ ನನಗೆ ಬಹಳ ಖುಷಿ ಅನಿಸೋದು ಅಂದ್ರೆ ಕೇಳುಗ್ರೆ, ನಾವು ಏನು ಕಾರ್ಯಕ್ರಮಗಳನ್ನ ಇವತ್ತು ಸಿದ್ಧಪಡಿಸಿ ನಿಮ್ಮ ಕರ್ಣಾನಂದಗಳಿಗೆ ಮುಟ್ಟಿಸ್ತಾ ಇದ್ದೀವಿ, ಅದರ ಹಿಂದೆ ಇರುವ ಶಕ್ತಿನೇ ನಮ್ಮ ಗ್ರಂಥಪಾಲಕರದ್ದು. ಯಾಕೆ ಅಂದ್ರೆ ನಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ಬಂತು ಅಂದ ತಕ್ಷಣ ನಾವು ಒಂದು ಧ್ವನಿ ಮುದ್ರಣ ಮಾಡ್ಕೊಳ್ತೀವಿ. ಅದಕ್ಕೆ ಬೇಕಾಗುವಂತ ಪರಿಕರಗಳು, ಈಗ ಅಡಿಗೆ ಮಾಡ್ಬೇಕಾದಾಗ ಹೇಗೆ ಉಪ್ಪು ಖಾರ ಮಸಾಲೆಯನ್ನ ಸೇರಿಸಿದಾಗಲೇ ಅದೊಂದು ರುಚಿಕರ ವ್ಯಂಜನ ಆಗ್ತದ, ಅದೇ ರೀತಿಯಲ್ಲಿ ನಮಗೆ ಬೇಕಾಗುವಂತ ಸಂಗೀತ, ಮ್ಯೂಸಿಕಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಇಂತ ಎಲ್ಲ ಪರಿಕರಗಳನ್ನ ನಮಗೆ ಒದಗಿಸಿ ಕೊಡೋರೆ ಗ್ರಂಥಪಾಲಕರು. ಅವ್ರು ನಮಗ್ ಕೊಟ್ಟಾಗ ಆ ಒಂದು ರುಚಿಯ ಸ್ವಾದ ಇಮ್ಮಡಿಸ್ತಾ ಇದೆ. ಹಂಗಾಗಿ ಶಿವರಾಜ್ ಅವ್ರದ್ದಾಗ್ಲಿ ಜ್ಯೋತ್ಸ್ನಾ ಅವ್ರದ್ದಾಗ್ಲಿ ಇದರಲ್ಲಿ ಶ್ರಮಕ್ಕೆ ನಾವು ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ಬೇಕು. ಈಗ ಶಿವರಾಜ್ ಅವರೇ, ಆವಾಗ ಧ್ವನಿ ಮುದ್ರಣಗೊಂಡಂತ ಕಾರ್ಯಕ್ರಮಗಳು ಟೇಪ್ನಾಗಿದ್ವು. ನೀವು ಇತ್ತೀಚಿನ ದಿನದೊಳಗ ನಾವು ತಾಂತ್ರಿಕವಾಗಿ ಬೆಳೆದಿವಿ, ಅಭಿವೃದ್ಧಿಯನ್ನ ಸಾಧಿಸಿವಿ, ಈಗ ಅವನ್ನೆಲ್ಲ ನೀವು ಕಂಪ್ಯೂಟರ್ಗೆ ವರ್ಗಾಯಿಸಿದಿರಿ. ಬಹುಶಃ ನಮ್ಮ ಭಾರತದಲ್ಲಿನೇ ನಾವು ಪ್ರಥಮವಾಗಿ ಡಿಜಿಟಲೀಕರಣಗೊಂಡಿವಿ ಅಂತ ಹೇಳಲಿಕ್ಕೆ ನಂಗೆ ಅಭಿಮಾನ ಅನಿಸ್ತದೆ. ಹೌದ್ರಿ ಮೇಡಮ್, 1994ನೇ ಇಸ್ವಿಯಲ್ಲಿ ಒಂದ್ಸಲ ಡೆಲ್ಲಿಗೆ ಹೋಗಿದ್ದೆ ರೀ ನಾನು. ಟ್ರೈನಿಂಗ್ ಹಾಕಿದ್ರು ನನಗೆ, ಡಿಜಿಟಲೈಸೇಷನ್ ಸಲುವಾಗಿ ಅದು ಟ್ರೈನಿಂಗ್ ಇತ್ತು. ನಾವು ಹೋಗಿದ್ದೆ, ಇನ್ನೂ ಕಂಪ್ಯೂಟರ್ ಎಲ್ಲಿ ಬಂದಿರಲಿಲ್ಲ, ನಮ್ಮಲ್ಲಿ ಕೂಡ ಕಂಪ್ಯೂಟರ್ಗಳು ಇರಲಿಲ್ಲ. ಆದ್ರೂ ಅದಕ್ಕೆ ಟ್ರೈನಿಂಗ್ ಹಾಕಿದ್ರು ನಮ್ಗೆ. ಡೆಲ್ಲಿಗೆ ಟ್ರೈನಿಂಗ್ ಹಾಕ್ಲಾಕ್ ಹೋದಾಗ ಅಲ್ಲಿ ಒಂದ್ ದಿವ್ಸ ನಮ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡೈರೆಕ್ಟರ್ ಬಂದಿದ್ರು ಒಂದ್ ದಿವ್ಸ ಕ್ಲಾಸ್ ತಗೊಳಕ್ಕೆ. ಅವ್ರು ಕ್ಲಾಸ್ ಹೇಳ್ತಾ ಹಾಗೆ ಮಾಡಬೇಕು, ಡಿಜಿಟಲೈಸ್ ಮಾಡಬೇಕು, ಅದು ಇದು ಅಂತ ಹೇಳ್ತಾ ಇದ್ರು. ನಾನು ಅವ್ರಿಗೆ ಎದ್ ನಿಂತ ಕೇಳಿದೆ, ನೀವು ಡಿಜಿಟಲೈಸ್ ಮಾಡ್ರಿ ಅಂತ ಹೇಳಿ ನಮ್ ಟ್ರೈನಿಂಗ್ ಹಾಕಿರಿ, ಕಂಪ್ಯೂಟರ್ ಎಲ್ಲ ಪ್ರೊವೈಡ್ ಮಾಡ್ರಿ ಅಂತ ಕೇಳಿದೆ ನಾನು. ಅವರು ಒಂಥರ ಮುಖ ಮಾಡ್ಕೊಂಡು ನಿಂತು ಗಾಬರಿಯಾಗಿ, ಏನು ಇದು ಕ್ವಶನ್ ಕೇಳೋದಿಲ್ಲ ಅಂತ ಅವ್ರು ಒಂದ್ 5 ನಿಮಿಷ ಮಾತಾಡೋದೇ ಬಿಟ್ರು. ಅವ್ರು ನಮ್ದೆಲ್ಲ ನಂಬರ್ ಬರ್ಕೊಂಡ್ ಬಿಟ್ರು. ಅವ್ರು ನಿಮ್ದು ಯಾವ ಸ್ಟೇಷನ್ ಏನು ಅಂತ ಹೇಳಿದ್ರೆ ನಂಬರ್ ಬರ್ಕೊಂಡು, ಯು ಗೋ ಅಂಡ್ ಟೇಕ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ರು. ಓಹೋ, ಆ ಒಂದೇ ಕ್ವಶನ್ಗೆ ಇಡೀ ನಾವ್ ಎಷ್ಟು ಜನ ಟ್ರೈನಿಂಗ್ ಹೋದೆ ಎಲ್ಲಾ ಸ್ಟೇಷನ್ಗಳಿಗೆ ನಾವು ಬರೋದ್ರಾಗೆ ಕಂಪ್ಯೂಟರ್ಗಳು ಬಂದಿದ್ದವ್ರಿ. ಓ ನೋಡ್ರಿ, ಹೌದ್ರಿ, ಇದೊಂದ್ ಸಾಧನೆ. ನಿಮ್ಮ ಒಂದು ಪ್ರಶ್ನೆಗೆ ಸ್ಟೇಷನ್ಗಳು ಫಲಾನುಭವಿ ಆದವು. ಹೌದು, ಎಲ್ಲಾ ಸ್ಟೇಷನ್ಗಳಿಗೆ ನಾವ್ ಯಾರ್ಯಾರು ಸುಮಾರು 19 ಜನ ಏನೋ ಹೋಗಿದ್ದೇವೆ. ಅಲ್ಲಿ 19 ಜನಕ್ಕೆ ಎಲ್ಲರಿಗೂ ಕಂಪ್ಯೂಟರ್ ಕಳಿಸಿದ್ರಿ. ಬಟ್ ಉಳ್ದಿಂದ ಯಾವ್ದು ಫೆಸಿಲಿಟೀಸ್ ಇರ್ಲಿಲ್ರಿ, ಬರೀ ಕಂಪ್ಯೂಟರ್ಗಳು ಬಂದು. ಬಟ್ ಅದಕ್ಕೆ ಬೇಕಾದಂತ ಸಾಫ್ಟ್ವೇರ್ ಬೇಕು, ಆಮೇಲೆ CD ಪ್ಲೇಯರ್ ಬೇಕು, ಆಮೇಲೆ ಡಿಸ್ಕ್ ಪ್ಲೇಯರ್ ಗಳು ಬೇಕು, ಟೇಪ್ ಪ್ಲೇಯರ್ ಬೇಕು, ಅವೆಲ್ಲ ಬೇಕಲ್ರಿ ಟ್ರಾನ್ಸ್ಫರ್ ಮಾಡಕ್. ಆ ವ್ಯವಸ್ಥೆ ಇರಲಿಲ್ಲ. ಮತ್ತೊಂದ್ಸಲ ಟ್ರೈನಿಂಗ್ ಹಾಕಿದ್ರಿ. ಮತ್ತೆ ಅವಾಗ ಹೋದಾಗ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದ್ಮೇಲೆ ಅವು ಕೂಡ ಸ್ಟೇಷನ್ ಗಳಿಗೆ ಪ್ರೊವೈಡ್ ಮಾಡ್ಬೇಕು ಹಾಗೀಗ ಅಂತ ಹೇಳಿ ಅದು ಕೂಡ ಒದಗಿಸ್ಮೇಲೆ ಸ್ವಲ್ಪ ದಿವಸ ನಾನು ಮತ್ತೆ ಬುಕ್ ಲೈಬ್ರರಿಗೆ ಹೋದೆ. ಸ್ವಲ್ಪ ದಿವಸ ಅವಾಗ ಜ್ಯೋತ್ಸ್ನಾ ಕುಲಕರ್ಣಿ ಅವ್ರು ಇದ್ರು, ಅವರು ಬಹಳ ಟ್ರೈ ಮಾಡಿ. ಆಮೇಲೆ ಇವರು ನಮ್ ಡಾಕ್ಟರ್ ಚೇತನ್ ನಾಯಕ್ ಅವ್ರು ಇದ್ರು, ಆಮೇಲೆ ಫ್ರಾನ್ಸಿಸ್ ಇದ್ರು ನನಗನ್ಸ ಮಟ್ಟಿಗೆ ಸೂಪರಿಂಟೆಂಡಿಂಗ್ ಇಂಜಿನಿಯರ್. ಅವರೆಲ್ಲ ಒಂದು ಸಣ್ಣದು ಒಂದು ಹಾಕೊಟ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ ಜರ್ನಿ ರೀ. ಅಂದ್ರೆ ನಾವು ಬುಕ್ ಲೈಬ್ರರಿ, ಟೇಪ್ ಲೈಬ್ರರಿ ಅಂತ ಎರಡು ಇದ್ರು, ನಾವ್ ಇಬ್ರು ಲೈಬ್ರರಿ ಇದ್ರು ನಮ್ಗೇನು ಅಷ್ಟು ಇದು ಇರ್ಲಿಲ್ಲ. ಜ್ಯೋತ್ಸ್ನಾ ಅವರು ನಾವು ಯಾವಾಗ್ಲೂ ಬಹಳ ಕೋರ್ಡಿನೇಷನ್ ಇತ್ತು ನಮ್ಮಲ್ಲಿ. ನಾವು ಯಾವಾಗ್ಲೂ ಜೊತೆನೆ ಕೆಲಸ ಮಾಡ್ತೀವಿ. ಇಲ್ಲಿದ್ರೆ ಇಲ್ಲಿ, ಅಲ್ಲಿದ್ರೆ ಅಲ್ಲಿ. ಹೀಗಾಗಿ ಇವೆಲ್ಲ ಕಂಪ್ಯೂಟರೀಕರಣ ಮಾಡ್ಬೇಕಾದ್ರೆ ಜ್ಯೋತ್ಸ್ನಾದ ಬಹಳ ನಮ್ಗೆ ಸಹಾಯ ಆಯ್ತು. ಅವ್ರದ್ದು ಎಷ್ಟೇ ಕೆಲಸ ಇದ್ರು ನಾವು ದಿನ 9 ಗಂಟೆವರೆಗೆ ಮಾಡ್ತಿದ್ದೇವೆ ಆ ಕೆಲಸ. ಹಾಗಂತೇಳಿ ಇಂಡಿಯಾದಾಗ ಫಸ್ಟ್ ನಾವು ಆ ಕಾರ್ಯಕ್ರಮಗಳ ಮುಗಿಸಿ ಸ್ಕ್ರೀನಿಂಗ್ ಮಾಡಿ ರಿಪೋರ್ಟ್ ಕಳಿಸಿದ್ವಿ ಡೆಲ್ಲಿಗೆ. ಆ ಖುಷಿಗಾಗಿ ಅವ್ರು ನಮ್ಗೆ ಒಂದು ಪ್ರೈಸ್ ಕೊಟ್ಟಿದ್ರು. ಓ ನೋಡ್ರಿ, ಕ್ಯಾಶ್ ಪ್ರೈಸ್. ಅಭಿನಂದನೆಗಳು ಶಿವರಾಜ್ ಅವರ ಈ ನೆನಪಿಗೆ. ಈಗ ಶಿವರಾಜ್ ಅವರ, ಸಾಧಾರಣವಾಗಿ ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ ಎಷ್ಟು ಗಂಟೆಗಳ ಧ್ವನಿ ಮುದ್ರಣ ಇದೆ? ನಮ್ಮಲ್ಲಿ ಸುಮಾರು ಆರ್ಕೈವ್ಸ್ 2400 ಗಂಟೆ ಆರ್ಕೈವ್ಸ್ ಪ್ರೋಗ್ರಾಮ್ ಇದೆ. ಅವ್ರು ಅಂದ್ರೆ ಎಲ್ಲಾ ಬಂತ್ರಿ. ನಾಟಕಗಳು ಹೆಚ್ಚಾಗಿರೋದು ನಮ್ಮಲ್ಲಿ, ಮ್ಯೂಸಿಕ್, ನಾಟಕಗಳು, ಆಮೇಲೆ ಟಾಕ್, ಸಂದರ್ಶನ, ಭಾಷಣಗಳು, ಸಾಕಷ್ಟು ಹಾಡುಗಳು ಕೂಡ ಇದಾವೆ, ಭಕ್ತಿಗೀತೆ, ಭಾವಗೀತೆಗಳೆಲ್ಲ. ಸುಮಾರು ಒಂದು 2400 ಗಂಟೆ ಆ ಪ್ರೋಗ್ರಾಮ್ಗಳು ಇದಾವ್ರಿ. ಅದಕ್ಕೆ ಬಿಟ್ಟು ಅದರ್ ಮಟೀರಿಯಲ್ ಅಂತಂದ್ರೆ ಏನು, ನೀವು ದಿನನಿತ್ಯ ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥವು ಪ್ರೋಗ್ರಾಮ್ಗಳು ಸುಮಾರು 60,000 ಗಂಟೆಗಳ ಪ್ರೋಗ್ರಾಮ್ಗಳಿದಾವ್ರಿ. ಅವೆಲ್ಲಾನು ನಾವು ಡಿಜಿಟಲೈಸ್ ಮಾಡಿದ್ವಿ. ಎಲ್ಲಾನು ಡಿಜಿಟಲೈಸ್ ಮಾಡಬೇಕಾದಾಗ ಅದರ ಗುಣಮಟ್ಟವನ್ನ ಕಾಯ್ಕೊಳ್ಳಿಕ್ಕೆ ಏನು ತಂತ್ರವನ್ನ ಉಪಯೋಗಿಸಿದ್ರಿ?
ಅಂದ್ರೆ ನಮ್ಗೆ ಇಲ್ಲಿ ಅದ್ರದ್ದು ಗುಣಮಟ್ಟ ಕಾಯ್ಕೊಳ್ಳೋ ಸಲುವಾಗಿ ನಾವು ಮುಖ್ಯವಾಗಿ ಅಂದ್ರೆ ತಾಂತ್ರಿಕ ವಿಭಾಗದ ಸಲಹೆ ತಗೊಳ್ತಿದ್ದೇವ್ರಿ ನಾವು. ಅವರ ಸಹಕಾರದಿಂದ ಅಂದ್ರೆ ಯಾವುದೇ ಮಷಿನ್ಗಳು ಅಂದ್ರೆ ನಮ್ದು ಯಾವುದೇ ಸ್ಪೀಡ್ ವೇರಿಯೇಷನ್ ಬರಬಾರ್ದು, ಕ್ವಾಲಿಟಿ ಹೋಗಬಾರ್ದು, ಒಂದೊಂದ್ಸಲ ಜಂಪ್ ಆಗ್ತವೆ. ಅವ್ರದ್ದು ಹೆಲ್ಪ್ ತಗೊಂಡು ನಾವು ಮಷಿನ್ ದಿನ ಅಂದ್ರೆ ಒಂದೊಂದು ಟೇಪ್ ಟ್ರಾನ್ಸ್ಫರ್ ಮಾಡ್ದಂಗ್ ಪ್ರತಿ ಸಲನು ರಿಪೇರ್ ಮಾಡ್ಕೊಂಡು ಹಾಕ್ತಿದ್ದೇವೆ. ಹಿಂಗಾಗಿ ಆ ಕ್ವಾಲಿಟಿ ಲಾಸ್ ಆಗ್ಲಾರ್ದಂಗ್ ನೋಡ್ಕೊಂಡಿದ್ದೇವೆ ನಾವು. ಅಕಸ್ಮಾತ್ ಟೇಪ್ ಎಲ್ಲಾದ್ರೂ ಕಟ್ ಆಗಿದ್ರು ಕೂಡ ಅದನ್ನ ಅಲ್ಲಲ್ಲೇ ಮರು ಜೋಡಣೆ ಮಾಡಿ ಮತ್ತೆ ಸಾಕಷ್ಟು ಜನ ಇದು ಗುಣಮಟ್ಟ ಅಂದ್ರೆ ಇದನ್ನ ಪ್ರಿಸರ್ವ್ ವರದಿ ಅದನ್ನು ಇಲ್ಲೋ ಅಂತ ನಿರ್ಧಾರ ಮಾಡ್ಲಿಕ್ಕೆ ಕೂಡ ನೀವು ಒಂದು ಕಮಿಟಿ ಮಾಡ್ಕೊಂಡಿದ್ರಿ. ನಾವು ಆಕ್ಚುಲಿ ಅದ್ರ ಸಲುವಾಗಿ ಡೈರೆಕ್ಟರೇಟ್ ಒಂದು ಲೆಟರ್ ಬರ್ದಿದ್ದೇವ್ರಿ, ಇದಕ್ಕೊಂದು ಕಮಿಟಿ ಮಾಡ್ಕೊಡ್ರಿ ನಮ್ಗ ಅಂತ. ಅವಾಗ ಬೆಳ್ಳಕ್ಕಿ ಸರ್ ಇದ್ರು, ಅವರು ಬಹಳ ಹೆಲ್ಪ್ ಮಾಡಿದ್ರಿ ಇದಕ್ಕೆ. ಅವರು ಬೆಂಗಳೂರು ದಿಲ್ಲಿಗೆಲ್ಲ ಲೆಟರ್ ಬರ್ದ್ಮೇಲೆ ನೀವು ಯಾರ್ದ ಹೆಸರು ಕಳಿಸ್ತೀರಿ ಅವ್ರ ಹೆಸರು ಕಳಿಸ್ರಿ ಆ ಕಮಿಟಿದವರು, ಆ ಕಮಿಟಿಗೆ ನಾವು ಅಪ್ಲೋಡ್ ಕೊಡ್ತೇವೆ ಅಂತ ಹೇಳಿದ್ರು. ಅವಾಗ ಒಂದು ಕಮಿಟಿ ನಾವು ಬೆಳ್ಳಕ್ಕಿ ಸರ್ ನಾವು ಎಲ್ಲ ಕೂಡ ಒಂದು ಟೀಮ್ ಮಾಡಿ ಕಳಿಸಿದ್ದೇವ್ರಿ. ವೀರಣ್ಣ ರಾಜೂರು, ಆಮೇಲೆ ಸೌದತ್ತಿ ಮಠ್ ಸರ್, ಆಮೇಲೆ ಲಿಂಗಸೂರ್ ಮೇಡಮ್ ಮ್ಯೂಸಿಕ್ ಸಲುವಾಗಿ ನಮ್ಮಲ್ಲಿ ನಮ್ಮ ಆಫೀಸಲ್ಲಿ ಎಂದು ಬೇಕಾಗಿತ್ತು ಕೆಲವರು, ಆಮೇಲೆ ಮೋಹನ್ ಪವಾರ್, ಆಮೇಲೆ ಅನಿಲ್ ದೇಸಾಯಿ, ಆಮೇಲೆ ನಾವಿಬ್ಬರು ಜೋಶ್ನವರು ನಾವು ಇಬ್ಬರು ಅಂತೂ ಇದ್ದೇ ಇರ್ತಿದ್ದೆವು. ಹಿಂಗಾಗಿ ಆ ಕಮಿಟಿಯನ್ನು ಮಾಡಿ ನಾವು ಡೆಲ್ಲಿ ಕಳಿಸ್ದೇವು. ಡೆಲ್ಲಿ ಕಳಿಸ್ಮೇಲೆ ಅವ್ರು ಅಪ್ಲೋಡ್ ಕೊಟ್ಟರು. ಅವ್ರಿಗೆ ಇಂತಿಷ್ಟು ಫೀ ಅಂತ ಹೇಳಿ ಫಿಕ್ಸ್ ಮಾಡಿದ್ರು. ಸುಮಾರು ಕನಿಷ್ಠ ವರ್ಷಕ್ಕಿಂತ ಹೆಚ್ಚು ದಿನ 4 ತಾಸು ನಾವು ರಿವ್ಯೂ ಮಾಡ್ತಿದ್ದೇವ್ರಿ. ನಾವು ಟ್ರಾನ್ಸ್ಫರ್ ಗಳ ಮಾಡಿದಂತ ಪ್ರೋಗ್ರಾಮ್ ಗಳನ್ನು ಪ್ರತಿಯೊಂದು ಕೇಳ್ತಿದ್ದೆವು. ಅಂದ್ರೆ ಅರ್ಧ ತಾಸಿನ ಪ್ರೋಗ್ರಾಮ್ ಅರ್ಧ ತಾಸು ಎಲ್ಲ ಕೇಳ್ತಿದ್ದೇವೆ ನಾವು, ಜಂಪ್ ಮಾಡ್ತಿರ್ಲಿಲ್ಲ ಅಥವಾ ಏನಿಲ್ಲ. ಅದನ್ನ ಕಂಪ್ಲೀಟ್ ಮಾಡಿ ಒಂದು ಬುಕ್ ವ್ಯಾಲ್ಯೂಮ್ ಮಾಡಿ ಸೌತ್ ಝೋನ್ ಆರ್ಕೈವ್ಸ್ ಒಂದು ನಮ್ಗೆ ಹೈದರಾಬಾದ್ ಝೋನ್ ಕೊಟ್ಟಿದ್ರು, ನಮ್ಗೆ ಹೈದರಾಬಾದ್ ಒಂದು, ಆಮೇಲೆ ಡೆಲ್ಲಿ ಸೆಂಟ್ರಲ್ ಆರ್ಕೈವ್ಸ್ ಒಂದು ಫುಲ್ ಒಂದು ವ್ಯಾಲ್ಯೂಮ್ ಮಾಡಿ ನಾವು ಕಳಿಸಿದ್ದೇವ್ರಿ. ಅದನ್ನ ನೋಡಿ ಅವ್ರು ಖುಷಿ ಪಟ್ಟು ಪ್ರತಿಯೊಂದು ಸ್ಟೇಷನ್ ಅವ್ರು ಈ ರೀತಿನೇ ಮಾಡ್ಬೇಕಂತೇಳಿ ಒಂದು ಮಾಡೆಲ್, ಒಂದು ಧಾರವಾಡದ ನೀವು ಮಾಡಿದ್ದು ಒಂದು ಮಾಡೆಲ್ ಆಗ್ಬಿಡುತ್ತೆ. ಅಂದ್ರೆ ಒಂದು ಪರಿಶ್ರಮಕ್ಕ ಫಲ ಇದೆ ಅನ್ನಲಿಕ್ಕೆ ಒಂದು ಇದು ಉದಾಹರಣೆ. ಹಂಗ ಮಾಡಿ ನೀವು ಎಲ್ಲಾ ಕಾರ್ಯಕ್ರಮಗಳ ಗುಣಮಟ್ಟವನ್ನ ಕಾಯ್ದಿಟ್ಟುಕೊಂಡು ಯೋಗ್ಯ ಇರುವ ಕಾರ್ಯಕ್ರಮಗಳನ್ನ ಪ್ರಿಸರ್ವ್ ಮಾಡ್ತಾ ಬಂದ್ರಿ. ಈಗ ಒಟ್ಟು ನಮ್ಮ ಧ್ವನಿ ಮುದ್ರಣ ಭಂಡಾರದ ಉಸ್ತುವಾರಿ ಸಚಿವರು ನೀವು, ನಿಮಗೆ ಇಷ್ಟೊಂದು ಕಾಯ್ದಿಟ್ಟಿದ್ದಕ್ಕೆ ಏನ್ ಅನಿಸ್ತದೆ ಶಿವರಾಜ್? ನಿಜವಲ್ಲೂ ಹೆಮ್ಮೆ ಸಿಕ್ಕಾಪಟ್ಟೆ. ಯಾಕಂದ್ರೆ ನಾವು ಈ ರೀತಿ ನಾವು ಮಾಡ್ತೇವೋ ಇಲ್ಲೋ ಅನ್ನೋದು ಕಲ್ಪನೆನೂ ನಮಗಿರೋದಿಲ್ಲ. ನಾವೇನು ಅಂದ್ರೆ ಈ ಕೆಲಸ ಬರ್ಡನ್ ಅಂತ ನಾವು ಅನ್ಕೊಳ್ಳಿಲ್ಲ. ಇದು ಈ ಕೆಲಸ ನಾವು ಅಂದ್ರೆ ನಾವು ಬಂದ ತಕ್ಷಣ ಕೆಲಸ ಮಾಡ್ತಾ ಇರೋದು ಒಂದೇ ನಮ್ ಕೆಲಸ. ಇದು ಮುಗೀತು, ಇದು ಆಮೇಲೆ ಮಾಡೋಣ, ಇದು ನಾಳೆ ಅನ್ನೋದು ಅಂತ ಏನಿಲ್ಲ, ಒಟ್ಟು ಮಾಡ್ತಾ ಇರೋದು. ಒಟ್ಟು ಅಂದ್ರೆ ನಮ್ಗೆ ಬೇಜಾರಿಲ್ದಂಗೆ ಕೆಲಸ ಮಾಡ್ತಾ ಹೋಗ್ತಿದ್ದೇವೆ ನಾವು. ಹಿಂಗಾಗಿ ನಮ್ಗೆ ಅದು ಮಾನಸಿಕವಾಗಿ ಬಹಳ ತೃಪ್ತಿ ಕೊಟ್ಟಿದೆ ನಮಗೆ. ಹೌದು, ನಾವು ಬಹಳ ಎಂಜಾಯ್ ಮಾಡ್ತಿದ್ದೇವೆ ಕೆಲಸದಲ್ಲಿ. ಮತ್ತೆ ಅನಾಯಾಸವಾಗಿ ನಿಮಗೆ ಬೇರೆ ಬೇರೆ ವ್ಯಕ್ತಿಗಳ ಮಾತುಗಳನ್ನ, ಸಂಗೀತವನ್ನ, ನಾಟಕವನ್ನ ಕೇಳುವಂತ ಒಂದು ಸದವಕಾಶ ಬರ್ತಿತ್ತು. ಇದ್ರ ಜೊತೆಗೆ ಸಾಕಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೂಡ ನೀವು ಕೇಳ್ತಿರ್ತೀರಿ. ಹಂಗೆ ಕಿವಿ ಮೇಲೆ ಗುಣಗುಣಿಸಿದಂತ ಹಿಂದಿ ಚಿತ್ರಗೀತೆ ಯಾವುದು? ಸಾಕಷ್ಟು ಕೇಳ್ತಿದ್ದೇವೆ ಹಾಡ, ಬಟ್ ಏಕ್ ದೂಜಿ ಕೆಲಿಯ ಫಿಲ್ಮ್ ಒಂದು ಹಾಡ ಅದನ್ನ ಇಷ್ಟ ಆಗ್ತದೆ, ಅಂದ್ರೆ ಜಾಸ್ತಿ ಕೇಳ್ತಿದ್ದೇವೆ ನಾವು. ಎಲ್ಲ ಆರ್ಟಿಸ್ಟ್ ಕೇಳ್ತಿದ್ದೇವೆ, ಅದು ಸ್ವಲ್ಪ ಜಾಸ್ತಿ ಗುಣಗುಣಿಸ್ತಿದ್ದೇವೆ ಕೂತಲ್ಲಿ. I don't know what to say. I don't know what you say. I don't know what you say. I don't know what you say. ಈಗ ಶಿವರಾಜ್ ಅವರ ಸಾಕಷ್ಟು ಜನರಿಗೆ ತಮ್ಮ ಆಯ್ಕೊಂಡಂತ ವೃತ್ತಿ ಎಷ್ಟೋ ಸತಿ ಏನಾಗಿರ್ತದೆ, ನಾವು ಬಯಸುವುದೇ ಒಂದು ಸಿಗುವುದೇ ಒಂದು ಆಗಿರ್ತದೆ ಮನುಷ್ಯನಿಗೆ. ಅಂದ್ರೆ ನಾವು ಓದಿದ್ದೇ ಒಂದಿರ್ತದೆ, ಕೆಲಸನೇ ಒಂದು ಮಾಡ್ತಿರ್ತೀವಿ. ಹಂಗೆ ತಮಗಂತೂ ಆತರ ಆಗಿಲ್ಲ. ತಾವು ಲೈಬ್ರರಿ ಸೈನ್ಸ್ ಆಗಿದೆ ಮೇಡಮ್, ಆಗಿದೆ. ಆಕ್ಚುಲಿ ಲೈಬ್ರರಿ ಸೈನ್ಸ್ ಅನ್ನೋದು ಸಬ್ಜೆಕ್ಟೇ ಗೊತ್ತಿರ್ಲಿಲ್ಲ ನನಗೆ. ನನಗ್ ಬಹಳ ಇಷ್ಟವಾದಂತ ಸಬ್ಜೆಕ್ಟ್ ಹಿಸ್ಟ್ರಿ ಮಾಡಿ ಲೆಕ್ಚರ್ ಆಗೋದು ಬಹಳ ಇಷ್ಟ ಆಯ್ತು ನನಗೆ. ನಾನು ರಿಸಲ್ಟ್ ಟಾಪ್ ಮಾಡಿದ್ದೆ ನನ್ನ ಕಾಲೇಜ್ಗೆ. ಅವಾಗ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಮೇಲೆ ಕನ್ನಡ ಡಿಪಾರ್ಟ್ಮೆಂಟ್ ನನಗೆ ಅವೆರಡು
ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದ್ದು. ನಾನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಡ್ಮಿಷನ್ ಮಾಡಕ್ ಹೋಗಿದ್ದೆ. ಅಲ್ಲಿ ಒಬ್ರು ಫ್ರೆಂಡ್ ಸಿಕ್ಕರು ನನಗೆ. ಈಗ ಫೀ ತುಂಬ್ತಿದ್ದೆ, ಇನ್ನೇನ್ ನಾನು ಕೌಂಟರ್ದಾಗ ಹೋಗಿ ಏನು ಇಲ್ಲಿ ಮಾಡ್ತಾ ಏನು ಅಡ್ಮಿಷನ್ ಮಾಡ್ತಾ ಇದ್ದಿ, ಹಿಸ್ಟ್ರಿ ಮಾಡ್ತಾ ಇದ್ದೀಯ ಅಂದ್ರು ನನಗ. ಹೌದಂದೆ ನಾನು. ಇಲ್ವಾ ಅಲ್ಲಿ ಇನ್ನೊಂದು ಕೋರ್ಸ್ ಇದೆ ಲೈಬ್ರರಿ ಸೈನ್ಸ್. ಅದೇನಪ್ಪ ಲೈಬ್ರರಿ ಸೈನ್ಸ್ ಅಲ್ದಲ್ಲ, ಸುಮ್ಮನೆ ಮಾಡ್ಬಾ, ಇದು ಮುಗಿಸಿದ ಮೇಲೆ ನೆಕ್ಸ್ಟ್ ನೀ ಹಿಸ್ಟ್ರಿ ಮಾಡಬಹುದು ಅಂತ. ಹೌದಾ ಅಂತೇಳಿ ವಿಚಾರ ಮಾಡಿ ಹೋಗಿ ಅಪ್ಲೈ ಮಾಡಿದೆವು. ಅದು ಸಿಕ್ತು ನಮಗೆ. ಅಂದ್ರೆ ನಾನು ಸಬ್ಜೆಕ್ಟ್ ಗೊತ್ತಿಲ್ಲ ಅದನ್ನ ಈ ರೂಟಿಗೆ ಬಂದಿದ್ದು ನಾನು. ಆಮೇಲೆ ಇದು ಆಕಾಶವಾಣಿಗೆ ಕೆಲಸಕ್ಕೆ ಸೇರ್ಕೊಂಡ್ರಿ. ಈಗ ಶಿವರಾಜ್ ಅವರು ತಮ್ಮ ವೃತ್ತಿ ಒಳಗ ಪ್ರಮೋಷನ್ ಕೂಡ ಆಯ್ತು. ಆಗಿದೆ. ಹೌದ್ರಿ. ಪ್ರಮೋಷನ್ ಬಂದಾಗ ಏನ್ ಅನಿಸ್ತು ತಮ್ಗೆ? ಖುಷಿ ಆಯ್ತ್ರಿ. ಅಂದ್ರೆ ನಾವು ಮಾಡಿದ್ಕಂತ ಪರಿಶ್ರಮ ಪಟ್ಟಿದ್ಕ ಏನೋ ಒಂದು ಕೊನೆಗೆ ಒಂದು ಪ್ರಮೋಷನ್ ಯಾವಾಗ್ಲೂ ಬರ್ಬೇಕಿತ್ತು, ಬಂತು. ಲೇಟ್ ಆಗಿ ಬಂತು. ಬಟ್ ನಾವೇನದು ಆಸೆ ಪಟ್ಟಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ನಾನಲ್ಲಿ ಅವ್ರು ಜೋಶ್ನವರಲ್ಲಿ ಅವರು ಹಾಗೆ ನಾವು ಬರೀ ಕೆಲಸ ಮಾಡಿ ಎಂಜಾಯ್ ಮಾಡ್ತಿದ್ದೆವು. ನಾವು ದುಡ್ಡಿಂದ ಅಲ್ಲಿ ಪಗಾರ ಜಾಸ್ತಿ ಆಗ್ಲಿ ಅದು ಆಗ್ಲಿ ಏನೋ ಯೋಚನೆ ಮಾಡ್ತಿರ್ಲಿಲ್ಲ. ಅದು ಇದ್ದಿಂದ್ರಲ್ಲೇ ತೃಪ್ತಿ ಪಟ್ಕೊಂಡು ಹೋಗ್ತಿದ್ದೆವು. ಆಮೇಲೆ ಬರ್ಲಿ ಅಂತೇಳಿ ಎಂದು ಆಸೆ ಪಟ್ಟಿಲ್ಲ ನಾವು ದುಡ್ಡಿಂದು. ಈಗ ಶಿವರಾಜ್ ಅವರೇ, ನಾವು ಕಂಡ ಹಾಗೆ ಎಲ್ಲರಿಗೂ ಒಂದು ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರ್ತದೆ. ಅಫ್ಕೋರ್ಸ್ ಆಕಾಶವಾಣಿನಲ್ಲಿ ಕೆಲಸ ಮಾಡೋರಿಗೆ ಆ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಪ್ಲೈ ಆಗುದನೇ ಇಲ್ಲ. ಯಾಕೆಂದ್ರೆ ನಮ್ಮ ಕೆಲಸ ಮುಗಿಯುವವರೆಗೂ ನಾವು ಕಾರ್ಯ ಮಾಡ್ತಾನೆ ಇರ್ತೀವಿ. ಹಂಗೆ ನಾವು ಕಂಡ ಹಾಗೆ ಲೈಬ್ರರಿ ಲೈಟ್ ಸದಾಕಾಲ ಉರಿತಾನೆ ಇರ್ತಿತ್ತು. ಅಷ್ಟೊಂದು ಕಾರ್ಯನಿರತರಾಗಿ ತಾವು ಕಾರ್ಯವನ್ನ ಮುಗಿಸಿ 35 ವರ್ಷಗಳ ಸೇವೆಯನ್ನ ಸಲ್ಲಿಸಿದಿರಿ. ಈ ಸೇವೆ ತಮಗ ಸಂತೃಪ್ತಿಯನ್ನ ತಂದದ? ತುಂಬಾ ಸಾಕಷ್ಟು ತೃಪ್ತಿ ಆಗಿದೆ ನಮಗ್ರಿ. ಹೇಳ್ಬೇಕಂದ್ರೆ ಇಷ್ಟೆಲ್ಲಾ ಕೆಲಸ ಮಾಡಿದ್ದಕ್ಕೆ ನಾವು ಮಾಡಿದಂತ ಕೆಲಸವನ್ನು ಇಡೀ ಕರ್ನಾಟಕ ತುಂಬಾ ಹೋಗ್ತಾವ್ರಿ. ಆಕ್ಚುಲಿ ಗ್ರಾಮ್ಫೋನ್ ರೆಕಾರ್ಡ್ ಟ್ರಾನ್ಸ್ಫರ್ ಮಾಡಿದ್ದು ಹಿಂದಿ ಫಿಲಿಂ ಅಲ್ಲಿ, ಕ್ಲಾಸಿಕಲ್ ಫಿಲಿಂ ಅಲ್ಲಿ ಧಾರವಾಡ ಆಕಾಶವಾಣಿದವ್ರು ಫಸ್ಟ್ ಮಾಡಿದ್ದು. ಪ್ರತಿಯೊಂದು ಸ್ಟೇಷನ್ ದವರು ನಮ್ದೇ ಒಯ್ದಿದ್ದಾರೆ. ಅಂದ್ರೆ ಅದು ನಾವ್ ಯಾರಿಗೂ ಹೇಳ್ಕೊಳಕಿಲ್ಲ, ಬಟ್ ನಮಗೆ ಒಂದು ಖುಷಿ ಇರ್ತದೆ, ಅಭಿಮಾನ. ಯಾಕಂದ್ರೆ ನಾವು ಮಾಡಿನ ಪ್ರೋಗ್ರಾಮ್ ಪ್ರತಿಯೊಂದು ಸ್ಟೇಷನ್ ದವರು ಬ್ರಾಡ್ಕಾಸ್ಟ್ ಮಾಡ್ತಾರಂತ. ಕನ್ನಡ ಫಿಲಿಂ ಸಾಂಗ್ ಅಲ್ಲಿ, ಹಿಂದಿ ಫಿಲಿಂ ಸಾಂಗ್ ಅಲ್ಲಿ, ಈವನ್ ಬಾಂಬೆದವ್ರಕ್ಕಿಂತ ಮೊದಲು ನಾವು ಫಸ್ಟ್ ಹಿಂದಿ ಫಿಲಿಂ ಸಾಂಗ್ ಎಲ್ಲ 3500 ಫಿಲಿಮ್ಸ್ ಗ್ರಾಮ್ಫೋನ್ ರೆಕಾರ್ಡ್ಸ್ ಹಿಂದಿ ಫಿಲಿಮ್ಸ್ ರೀ. ಒರಿಜಿನಲ್ ರೆಕಾರ್ಡಿಂಗ್ಸ್ ನಮ್ಮಲ್ಲಿ ಇದೆ. ಅವ್ರು ಹಾಡುಗಳು ನಮ್ಮಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾವ. ಹೌದ್ರಿ. ಅವೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೇವೆ ನಾವು. ನೋಡ್ರಿ, ಹೌದ್ರಿ. ಅಂದ್ರೆ ಸಾಕಷ್ಟು ಕೆಲಸವನ್ನ ಈಗ ನಾನು ಮಾತಾಡ್ತಾ ಹೇಳಿದೆ ನಿಮ್ಗೆ. ಕೆಲವರು ಸ್ಟೇಜಿನ ಮುಂದೆ ನಟನೆಯನ್ನ ಮಾಡಿ ಭೇಷ್ ಅನಿಸ್ಕೊಂಡ್ರೆ ಸ್ಟೇಜಿನ ಹಿಂದ್ಗಡೆಗೆ ಕೆಲಸ ಮಾಡೋರು ಜನರ ಕಣ್ಣಿಗೆ ಕಾಣುದಿಲ್ಲ. ಆದ್ರ ಅವರು ಆ ನಾಟಕದಾಗ್ಲಿ ಅಥವಾ ಆ ಕಾರ್ಯಕ್ರಮದ ರೂವಾರಿಗಳಾಗಿರ್ತಾರಂತ. ಹಂಗ ನಮ್ಮ ಆಕಾಶವಾಣಿಯ ಪ್ರಸಾರ ವ್ಯವಸ್ಥೆಯ ಬೆನ್ನೆಲುಬು ನೀವು. ನಾವು ಏನಿದ್ರು ಪರದೆ ಹಿಂದೆ ಇರಲ್ಲ. ಅಲ್ಲ, ಪರದೆ ಹಿಂದೆ ಇದ್ರೂ ಕೂಡ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಅತ್ಯುನ್ನತ ಕೆಲಸವನ್ನ ತಾವು ಮಾಡಿದಿರಿ. ಶಿವರಾಜ್ ಸರ್, ತಾವೀಗ ಕುಟುಂಬದಲ್ಲಿ ಕೂಡ ತಾವು ಬಹಳ ಸಂತೃಪ್ತರಾಗಿದ್ದೀರಿ. ಅನುರೂಪವಾದ ಪತ್ನಿ, 2 ಮಕ್ಕಳು, 2 ಕೂಡ ಉನ್ನತ ಹುದ್ದೆ ಒಳಗಿದ್ದಾರ ಮಕ್ಕಳು. ಮತ್ತೆ ಈ ಒಂದು ಕೆಲಸವನ್ನ ಆಕಾಶವಾಣಿದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಮಾಡ್ಬೇಕಾದಾಗ ನಿಮ್ಮ ಪತ್ನಿಯ ಸಹಕಾರ ಕೂಡ ಇಲ್ಲಿ ನೆನೆಯಬೇಕು. ಯಾಕಂದ್ರೆ ನಾವು ಟೈಮಿಂಗ್ ಅಲ್ಲಲ್ರಿ. ನಾವು ಮುಂಜಾನೆ 9:30 10 ಗಂಟೆ, ಸುಮಾರು 9:30 ಅಂದ್ರೆ ನಾವು 9:45 ಆಫೀಸ್ ಬಂದ್ರೆ ಸಾಯಂಕಾಲ 7:30 8:30. ನಮ್ ಸುಮಾರು 35 ವರ್ಷ ಸರ್ವಿಸ್ ಮಾಡಿದ್ರು ಎಂದೂ ನಾವು 6 ಗಂಟೆ ಅಥವಾ 6:30 ಮನೆಗೆ ಹೋಗೇ ಇಲ್ಲ. ಒಂದು ದಿವಸ ಯಾವಾಗೋ ಒಂದ್ಸಲ ಆಗಿರ್ಬಹುದು, ಬಟ್ ಆಲ್ಮೋಸ್ಟ್ ಆಲ್ ಡೇಸ್ ನಾವು 7:30 8 ಮೇಲೆ ನಾವು ಮನೆಗೆ ಹೋಗೋದ್ರಿ. ಹಂಗಾಗಿ ನಿಮ್ಮ ಜೊತೆಗೆ ಅವರು ಕೂಡ ಒಂದು ಪರೋಕ್ಷವಾಗಿ ಸಹಕಾರವನ್ನ ನಿಮಗೆ ನೀಡಿದ್ದಾರೆ. ಅವ್ರಿಗೆ ಗೊತ್ತಾಗಿಬಿಟ್ಟದ ಇವ್ರದ್ದು ಟೈಮಿಂಗ್ ಫಿಕ್ಸ್ ಅಂತ ಹೇಳಿ. ಹಿಂಗಾಗಿ ನಾವು ಅದು ಅವರಿಗೂ ಗೊತ್ತಿತ್ತು. ಹಿಂಗಾಗಿ ನಾವು ಆರಾಮಾಗಿದ್ದೆವು, ಆರಾಮಾಗಿ ನಡೆದಿತ್ರಿ ಅಷ್ಟೇ. ಶಿವರಾಜ್ ಅವರ, ಈಗ ನಾವು ಆಕಾಶವಾಣಿಯ 90ರ ಹರೆಯದೊಳಗಿದ್ದೀವಿ. ಆಕಾಶವಾಣಿ ಕೇಂದ್ರ 90 ವಸಂತಗಳನ್ನ ಮುಗಿಸಿದೆ. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉತ್ತರೋತ್ತರ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತೀರಿ? ಇದು ಆಕ್ಚುಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬಹಳ ದೊಡ್ಡ ಆಕಾಶವಾಣಿ ಅಂದ್ರೆ ಇದು ಒಂದು ಅತ್ಯಂತ ಬಲಿಷ್ಠವಾದ ಮಾಧ್ಯಮ ರೀ. ಇದು ಪ್ರತಿಯೊಂದು ಸಾಂಸ್ಕೃತಿಕವಾಗಿವಾಗಲಿ ಶೈಕ್ಷಣಿಕವಾಗಿ ಅಲ್ಲಿ ಬಹಳಷ್ಟು ಸ್ಟ್ರಾಂಗ್ ಅಂತ ಹೇಳ್ತೇವಲ್ಲ ನಾವು, ಬಹಳ ಸದೃಢವಾದ ಮಾಧ್ಯಮ ಇದು ರೀ. ಎಂದಿಗೂ ಹಾಳಾಗ್ಬಿಡ್ಬಾರ್ದ್ರಿ. ಇದು ಪ್ರತಿಯೊಂದು ಮುಂದಿನ ಜನರೇಷನ್ಗೆ ಇದು ದಾರಿ ದೀಪವಾಗ್ಬೇಕ್ರಿ. ಸ್ಪೆಷಲಿ ನಮ್ ಧಾರವಾಡದಲ್ಲಿ ಅಂತ ಬರ್ತಕ್ಕಂತ ಆಕಾಶವಾಣಿ ಪ್ರೋಗ್ರಾಮ್ಗಳು ಅಥವಾ ಕಾರ್ಯಕ್ರಮಗಳು ಯಾವ ಸ್ಟೇಷನ್ದಲ್ಲಿ ಬರಲ್ರಿ. ಅಷ್ಟು ವೆರೈಟಿ ನಮ್ಮಲ್ಲಿ ಬರ್ತದೆ ಧಾರವಾಡ ಆಕಾಶವಾಣಿ. ಪ್ರತಿಯೊಂದು ಫೀಲ್ಡ್ ಇಲ್ಲಿ ಕವರ್ ಮಾಡ್ತಾರೆ. ಅಂತದೊಂದು ಕೇಳುಗರು ಆಕ್ಚುಲಿ ಬಹಳ ಸುದೈವಿಗಳು ಇಂಥ ಕಾರ್ಯಕ್ರಮಗಳು ಕೇಳೋದು. ಮತ್ತ ಅಷ್ಟೇ ಇಲ್ಲಿ ಮಾಡ್ತಕ್ಕಂತ ಕಾರ್ಯಕ್ರಮ ಅಧಿಕಾರಿಗಳಾಗಲಿ, ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋರಾಗಲಿ
ಎಷ್ಟು ಶ್ರದ್ಧೆಯಿಂದ ಮಾಡ್ತಾರಲ್ರಿ, ಆ ಕ್ರೆಡಿಟ್ ಅವ್ರಿಗೆ ಸಲ್ಲೇಬೇಕು. ಅದನ್ನು ಆ ರೀತಿ ಜನರಿಗೂ ಮುಟ್ತಾ ಇದೆ ನಮ್ದು ಆಕಾಶವಾಣಿ ಧಾರವಾಡ ಸ್ಪೆಷಲಿ. ಅದು ನಮಗ್ ಬಹಳ ಖುಷಿ ಕೊಡ್ತದ. ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮತ್ತು ಪ್ರೊಡಕ್ಷನ್ ಅಸಿಸ್ಟೆಂಟ್ಸ್, ಆಮೇಲೆ ನಾವ್ ಏನ್ ಕ್ಯಾಶುವಲ್ ತಾತ್ಕಾಲಿಕ ಉದ್ಘೋಷಕರಾಗಲಿ, ತಾತ್ಕಾಲಿಕ ಕಾರ್ಯಕ್ರಮ ಮಾಡೋರಾಗಲಿ, ಅವರೆಲ್ಲರೂ ಎಷ್ಟು ಒಂದು ಹೃದಯಪೂರ್ವಕವಾಗಿ ಇಲ್ಲಿ ಕೆಲಸ ಮಾಡ್ತಾರ, ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾರಂದ್ರೆ ಆ ಕೆಲ್ಸಕ್ಕ ಒಂದು ಬೆಲೆ ಕಟ್ಟಲಾಗದಂತ ವಿಚಾರ ಅದು. ಮತ್ತೆ ಅವ್ರದ್ದು ಹೆಂಗಂದ್ರೆ ಸೋದರ ಸೋದರಿಯರಂತೆ ಇರ್ತಕ್ಕಂಥದ್ದು ಒಂದು ಈ ವಾತಾವರಣ ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಇದರಲ್ಲಿ ಸಿಗೋದಿಲ್ಲ. ಅದು ಈ ಧಾರವಾಡ ಆಕಾಶವಾಣಿಯಲ್ಲಿ ಅಥವಾ ನಮ್ಮ ಮಾಧ್ಯಮದಲ್ಲಿ ಮಾತ್ರ ಸಾಧ್ಯ ಅಂತ ನನಗೆ ಅನಿಸ್ತದ್ರಿ. ಅದು ಇಂಥ ಸಂಸ್ಥೆಯಲ್ಲಿ ಇಂಥ ಜನರ ಮಧ್ಯದಲ್ಲಿ ಮತ್ತು ಆತ್ಮೀಯರ ಜೊತೆ ಕೆಲಸ ಮಾಡಿದ್ದು ನನ್ನ ಸುದೈವ, ನನ್ನ ಭಾಗ್ಯ ಅಂತ ಹೇಳ್ಬಹುದು. ಹಂಗಾಗಿ ಆಕಾಶವಾಣಿಯ ಧ್ವನಿ ತರಂಗಗಳು ನಿರಂತರವಾಗಿ ಹರಿತಾನೆ ಇರ್ತವೆ ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೌದ್ರಿ, ಹೌದ್ರಿ. ಕಾರ್ಯಕ್ರಮವನ್ನ ಮುಗಿಸೋ ಮೊದಲು ಶಿವರಾಜ್ ಅವರ ಮೆಚ್ಚಿನ ಮೈಸೂರು ಮಲ್ಲಿಗೆ ಚಿತ್ರದ ಒಂದು ಹಾಡನ್ನ ಕೇಳೋಣ. ಬಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ನಿನ್ನ ಹೆಸರು. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ನಿನ್ನ ಹೆಸರು. ಶಿವರಾಜ್ ಅವರ ಬಹಳಷ್ಟು ಈ ಗ್ರಂಥಾಲಯದ ಬಗ್ಗೆ, ನಮ್ಮ ಧ್ವನಿ ಮುದ್ರಣ ಭಂಡಾರದ ಅಗಾಧ ಶ್ರೀಮಂತಿಕೆಯ ಬಗ್ಗೆ, ಮತ್ತೆ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನ ತಾವು ಆಕಾಶವಾಣಿನಲ್ಲಿ 35 ವರ್ಷಗಳ ಕಾಲ ಮಾಡಿದಿರಿ. ಇದರಲ್ಲಿ ನೀವು ಕಂಡು ಕಾಣದಂತ ಅಥವಾ ಕಂಡು ಉಂಡಂತ ಸವಿ ಗಳಿಗೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದುವರೆಗೆ ಆಕಾಶವಾಣಿಯ ನಿವೃತ್ತ ಗ್ರಂಥಪಾಲಕ ಹಾಗೂ ಮಾಹಿತಿ ಅಧಿಕಾರಿಗಳಾದ ಕೆ ಶಿವರಾಜ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್. ಸಂಕಲನ ರಾಖಿ ಹಾನಗಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ